ಕರ್ಮವನ್ನಲ್ಲದಿರು ಪುಣ್ಯವನ್ನೇ ಮಾಡು ಅಂತ ತಿಳ್ಕೊಂಡು ಕರೀತಾರ. ಪುಣ್ಯವನ್ನೇ ಮಾಡು ಅಂತ ಕರೀತಾರ. ಅವ ಮಾಡಿದ್ದೆಲ್ಲ ಪಾಪದ ಕೆಲಸ ಇತ್ತು ಕರೆ, ಆದ್ರೆ ಮಾಡಿರ್ತಕ್ಕಂಥ ಕೆಲಸ ಏನಿತ್ತು ಅಂತ ತಿಳ್ಕೊಂಡ್ರೆ ಅದೆಲ್ಲ ಒಳ್ಳೇದಾಕಿತ್ತು, ಅದೆಲ್ಲ ಒಳ್ಳೇದಾಕಿತ್ತು. ಹಂಗೆ ಶರಣಬಸಪ್ಪನವ್ರು ಏನಂತ ತಿಳ್ಕೊಂಡ್ರೆ ಹೇಳಾಕತ್ತಿದ್ರಂತ, ಏನಂತ, ಬಾಲಣ್ಣ ನೀನು ಆತ್ಮಹತ್ಯೆ ಮಾಡಿಕೊಂಡ್ರ ಅಂತ ತಿಳ್ಕೊಂಡ್ರೆ ಈ ರೋಗವನ್ನು ಇಟ್ಟುಕೊಂಡು ತಾಯಿಯ ಗರ್ಭದಿಂದ ಮತ್ತೆ ಮರಳಿ ಜನಿಸಿ ಬರ್ಬೇಕಾಕೈತಪ್ಪ, ಹಂಗೆಲ್ಲ ಮಾಡಬೇಡ ಅಂದ್ರೆ ಅವರು. ಹಂಗೆಲ್ಲ ಮಾಡಬೇಡ. ಹುಡುಗರು ಒಂದಿಷ್ಟು ಹುಡುಗರು ಹಂಗೆ ಇರ್ತಾವ್ರಿ, SLC PUC ಹುಡುಗರು ಎಷ್ಟೋ ಮಂದಿ ಕೇಳ್ತೀವಿ ನಾವು, ಏನಂತ, ಹುಡುಗ ಹಿಂಗೆ ಪೇಲಾದ, SLC ಪೇಲಾದ ಹುಡುಗ ಔಷಧ ಹಿಂಗೆ ವಿಷ ಕುಡಿದು ಸತ್ತ ಅಂತೇಳಿ. ಒಬ್ಬ ಹುಡುಗ ಪೇಲಾಗಿದ್ದನ್ರಿ, ಪೇಲಾಗಿದ್ದ, ಇನ್ನೊಬ್ಬನು ಪೇಲಾಗಿದ್ದ. ಇಬ್ಬರು ಎದರಾದ್ರು. ಎಲ್ಲಿಗೆ ಹೊಂಟಿಲಿ ಅಂತಂದ್ರೆ, ಇಲ್ಲೋ ನಮ್ಮ ಮನೆಗೆ ಹೋದ್ರೆ ನಮ್ಮವ್ವ ನಮ್ಮಪ್ಪ ಬೈತಾರ, ಅದಕ್ಕೆ ನಾನು ಎಲ್ಲಾರ ನೇಣಕ್ಕೆ ಹೋಗ್ಬೇಕಂತ ಹೊಂಟೀನಿ ಅಂದ. ಅವ ಅಂದ, ಎಷ್ಟು ಹೋಗ್ಯಾವ ಸಬ್ಜೆಕ್ಟ್ ಅಂದ. ಎಷ್ಟು ಸಬ್ಜೆಕ್ಟ್ ಹೋಗ್ಯಾವ? 5 ಹೋಗ್ಯಾವ ಅಂದ. ಅವ ಅಂದ, ನೀನು 5 ಹೋಗ್ಯಾವ, ನಾನು 6ಕ್ಕೆ 6 ಹೋಗ್ಯಾವ ಅಂದವ. ಮತ್ತು ನೀನು ಆರಾಮದಿಯಲ್ಲೇ ಅಂದ. ಮತ್ತು 6ಕ್ಕೆ 6 ಹೋದ್ರೆ ನೀನು ಆರಾಮಾಗಿರ್ಬೇಕು ಅಂದವ. ಮತ್ತು ನಾನು 5 ಹೋಗ್ಯಾವನೇ ನನ್ನ ಮನ್ಯಾಗ ಬೈತಾರಲೇ ನಮ್ಮಪ್ಪ ನಮ್ಮವ್ವ ಅಂತ ತಿಳ್ಕೊಂಡವ ಅಂದ. ಲೇ ನೀನು 5 ಹೋಗ್ಯಾವ ಅಂತ ತಿಳ್ಕೊಂಡು ನೇಣಾಕ್ಯ ಸತ್ಯ ಅಂದ್ರೆ ಮತ್ತೆ ಮುಂದಿನ ಜನ್ಮದಾಗ 1ನೇ ಕ್ಲಾಸ್ಲಿಂದ ಓದ್ಬೇಕಾಗತ್ತ ಮಗನ. ಈಗ 5 ಹೋಗ್ಯಾವ ಹೊಳ್ಳಿ ತಕಾವನ ಅಂದವ. ಈಗ 5 ಹೋಗ್ಯಾವ ಹೊಳ್ಳಿ ತಗೋವನ, ಮತ್ತೆ ಮುಂದಿನ ಜನ್ಮದಾಗ 1ನೇ ಕ್ಲಾಸಿಂದ ಮತ್ತೆ 1, 2 ಮತ್ತೆ 10th ಮತ್ತೆ ಅಷ್ಟು ಓದ್ಬೇಕಾಕೈತಿ, ಬೇಡ ಅಂತ ತಿಳ್ಕೊಂಡಂದವ. ಅದಕ್ಕೆ ಶರಣಪ್ಪನವ್ರು ಹೇಳಿದ್ರಂತ, ಆತ್ಮಹತ್ಯೆ ಮಾಡ್ಕೊಂಡಿಪ್ಪ ಅಂತ ತಿಳ್ಕೊಂಡ್ರೆ ಮುಂದಿನ ಜನ್ಮದಾಗ ಇದು ನಿನಗೆ ರೋಗ ಮತ್ತೆ ಪ್ರಾಪ್ತಾಗಿ ಬರ್ತೈತೆ, ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಬೇಡ. ಅವಾಗ ಶರಣರು ಕೆಳಗಡೆ ಕೂಡಿಸ್ಕೊಂಡು ಒಂದಿಷ್ಟು ಸದ್ಬೋಧಿಯನ್ನು ಹೇಳಿದ್ರಂತ. ಸದ್ಬೋಧಿಯನ್ನು ಹೇಳಿದ ಬಳಿಕ, ಶರಣರ ಹೇಳಿದ ಬಳಿಕ ಮತ್ತು ಶರಣರು ಏನು ಮಾಡ್ತಾರೆ ಅಂತ ತಿಳ್ಕೊಂಡ್ರೆ ಗುರುವಿನ ಮಹಾಮಂತ್ರ. ಯಾವ ಕಿವಿಗಳು ಕಡಿತವನ್ನು ತಾಳಲಾರದೆ ನಾನು ಸಾಯ್ಬೇಕಂತ ತಿಳ್ಕೊಂಡು ಬಂದಿದ್ನೋ ಬಾಲಣ್ಣನವರು, ಅವರ ಕಿವಿ ಒಳಗೆ ಪರಮ ಪಂಚಾಕ್ಷರಿ ಮಹಾಮಂತ್ರವನ್ನು ಶರಣಬಸವೇಶ್ವರರು ಮಹಾಮಂತ್ರವನ್ನು ಊದ್ತಾರೆ. ಮಹಾಮಂತ್ರವನ್ನು ಹಿಂಗೆ ಅವರ ಉಪದೇಶವನ್ನು ಮಾಡ್ತಾರೆ. ಉಪದೇಶವನ್ನು ಮಾಡಿ 1 10-15 ನಿಮಿಷವಾಗಿತ್ತು. ಬಾಲಣ್ಣ ಈಗ ಹೆಂಗೈತಪ್ಪ ಅಂತ ತಿಳ್ಕೊಂಡು ಕೇಳಿದ್ರಂತ. ಯಾವಾಗ ಪಂಚಾಕ್ಷರಿ ಮಹಾಮಂತ್ರವನ್ನು ಉಪದೇಶ ಮಾಡಿ 10-15 ನಿಮಿಷಗಳಾದ ಬಳಿಕ ಕೇಳಿದ ಬಳಿಕ ಬಾಲಣ್ಣಂತನ, ಯಪ್ಪ ಇಷ್ಟು ದಿನಗಳ ಪರ್ಯಂತರ ಯಾವ ಡಾಕ್ಟರ್ ಹತ್ರ ಹೋದರೂ ಕೂಡ ಇಂಥ ತಂಪಾಗಿರಲಿಲ್ಲ ನನ್ನ ಕಿವಿ, ಯಾವಾಗ ನಿನ್ನ ಉಪದೇಶವನ್ನು ಕೇಳಿದ ಬಳಿಕ ತಂಪಾಗ್ಯಾವ ಅಂತ ತಿಳ್ಕೊಂಡಂದ. ನೋಡಿ ಹೆಂಗಿರ್ಬೇಕು. ನನ್ನ ಕಿವಿ ಆರಾಮಾಗ್ಯದ, ಇಷ್ಟು ಉಪದೇಶವನ್ನು ಕೇಳಿದ ಬಳಿಕ ನನಗೆ ಏನಂತ ತಿಳ್ಕೊಂಡ್ರೆ ಕಿವಿ ತಂಪಾಗ್ಯದ ಅಂತ ತಿಳ್ಕೊಂಡ್ರೆ ಕಾರಣ ನೀನು ಹೇಳಿರುವಂಥ ಉಪದೇಶದ ಮಹಾಮಂತ್ರದಿಂದ ನನ್ನ ಕಿವಿ ಆರಾಮಾಯಿತು ಅಂತ ತಿಳ್ಕೊಂಡಂದ. ಖುಷಿಪಟ್ಟ. ಎಂಥ ಖುಷಿ ಪಡ್ತಾನ ಅಂತ ತಿಳ್ಕೊಂಡ್ರೆ ಶರಣರ ನೆನಪಿರಲಿ, ಯಪ್ಪ ಒಂದು ಕ್ಷಣದಾಗ ನೀ ಬರಲಿಲ್ಲ ಅಂತ ತಿಳ್ಕೊಂಡ್ರೆ ಒಂದು ಕ್ಷಣದಾಗ ನನ್ನ ಪ್ರಾಣ ಪಕ್ಷಿ ಹೋಗಿಬಿಡ್ತಿದ್ದೆಪ್ಪ. ನನ್ನ ಪ್ರಾಣವನ್ನು ಉಳಿಸಿರ್ತಕ್ಕಂಥ ನಡೆದಾಡುವ ದೇವರು, ಮಾತನಾಡುವ ದೇವರು, ನನ್ನ ಪಾಲಿನ ದೇವರು ಶರಣ ನೀನು ಅಂತ ತಿಳ್ಕೊಂಡಂದ. ಶರಣನೇ ನೀನು ನನ್ನ ಪಾಲಿನ ದೇವರು. ಯಾಕಂದ್ರೆ ಆಪತ್ ಕಾಲದಾಗ ನಿಮ್ಮನ್ನು ಕಾಪಾಡಿರ್ತಕ್ಕಂಥವನು ಯಾರು ಅಂತ ತಿಳ್ಕೊಂಡ್ರೆ ಅವನು ದೇವರ ರೂಪದೊಳಗನೆ ಬಂದು ನಿಮ್ಮನ್ನು ಕಾಪಾಡ್ತಾನೆ. ಆಪತ್ ಕಾಲದಾಗ ಸಮಯ ಹಿಂಗೆ ಬಂದೈತಪ್ಪ ಅಂತ ತಿಳ್ಕೊಂಡ್ರೆ ಅಂಥ ಸಮಯದಾಗ ನೀವೇನಂತೀರಿ, ಯಪ್ಪ ದೇವರ ಬಂದು ನಮ್ಮನ್ನು ಕಾಪಾಡ್ಯಾನಪ್ಪ ಅಂತ ತಿಳ್ಕೊಂಡಂತೀರಿ ಅಂತೀರಿಲ್ಲ? ಯವ್ವ ನೀವು ಅನ್ನಂಗಿಲ್ಲ. ಮಹಾಲಕ್ಷ್ಮಿ ದೀಪಾವಳಿ ಹಬ್ಬದಾಗ ಲಕ್ಷ್ಮೀ ಪೂಜೆ ಅಂತ ಮಾಡ್ತಿರಲ್ಲ? ಆ ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ ಮನೆಯಾಗ ಇದ್ದು ಬಿದ್ದು ಬಂಗಾರ ಅದ್ರ ಮೇಲೆ ಹಾಕಿರ್ತೀರಿ. ಯಾರ ಮೇಲೆ? ಎದ್ರ ಮೇಲೆ ರೀ? ಲಕ್ಷ್ಮವನ ಮೇಲೆ ಮಾಡಿ ಹಾಕಿ ಎಲ್ಲ ಬಂಗಾರ ಅದ್ರ ಮೇಲೆ ಹಾಕಿ ನಾವೇನು ಮಾಡ್ತೀವಿ, ಬಂಗಾರ ತಿಡ್ಕೊಂಡು ಅಷ್ಟು ಬಂಗಾರ ಐತ್ರಿ, 20 ತೊಲೆ ಬಂಗಾರ ಅದ್ರ ಮೇಲೆ ಹಾಕಿವಿ, ಲಕ್ಷ್ಮವನ ಮೇಲೆ ಹಾಕಿವಿ. ಹಾಕಿ ಏನು ಮಾಡ್ತೀವಿ, ಬಂಗಾರ ತಿಡ್ಕೊಂಡು ಮತ್ತೇನಂತೀವಿ, ಭಾಗ್ಯದ ಲಕ್ಷ್ಮಿ ನಮ್ಮ ಮನೆಗೆ ಬಾರವ. ಅಷ್ಟೆಲ್ಲ ಬಂಗಾರ ಇದ್ರೂ ಮತ್ತೆ ಬಾಯವ ಅಂತ ಕರಿತೀವಿ. ಒಟ್ಟ ಸಮಾಧಾನ ಇರಂಗಿಲ್ಲ. ನೀವು ಲಕ್ಷ್ಮೀ ಪೂಜೆ ಮಾಡಿದ್ರಿ, ಹೌದಿಲ್ಲ? ಲಕ್ಷ್ಮೀ ಪೂಜೆ ಮಾಡಿರಿ, ಬೆಳತನ ದೀಪ ಕಾಯ್ಬೇಕಾಗೈತೆ. ನೀವು ಮಾಡಿರೋ ಲಕ್ಷ್ಮೀ ಪೂಜೆನ ಯಾರೋ ಒಬ್ರು ಕಳ್ಳ ನೋಡಿದ, ಭಾಳ ಬಂಗಾರ ಹಾಕ್ಯಾರ, ಇದನ್ನ ಹೆಂಗಾರ ಮಾಡಿ ಲಕ್ಷ್ಮಿ ಮೇಲೆ ಇರ್ತಕ್ಕಂಥ ಬಂಗಾರನ ತಗೊಂಡು ಹೋಗ್ಬೇಕಂತ ತಿಳ್ಕೊಂಡು ಯೋಚನೆ ಮಾಡಿದ. ನೀವು ದೀಪ ಕಾಯಕತ್ತೀರಿ, ದೀಪ ಕಾಯಕತ್ತಿಲ್ಲ, ಬಂಗಾರ ಕಾಯಕತ್ತೀರಿ. ನೆಪ ಮಾತ್ರ ನಿಮ್ಗೆ ಅದು ದೀಪ. ಕಾಯ್ಕೊಂತ ಏನಾತ, ಏನು ಮಾಡಿದ್ರಿ, ನಿದ್ದೆ ಬಂತು, ಮಕ್ಕೊಂಬಿಟ್ರಿ. ನೀವು ಅವತ್ತೇನು ಕಿಲಿ ಹಾಕಂಗಿಲ್ಲ, ಯಾಕಂದ್ರೆ ಲಕ್ಷ್ಮವ್ವ ಯಾವಾಗ ಬರ್ತಾಳ ಅಂತ ಕಾಯ್ಕೊಂತ ಕೂತಿರ್ತೀರ. ಅದ ಹಂಗಲ್ಲ, ಲಕ್ಷ್ಮವ್ವ ಬರ್ತಾಳ ಅಂತ ತಿಳ್ಕೊಂಡು ಕದ ಹಾಕ್ಲಾರ್ದಂಗೆ ಏನು ಮಾಡ್ತೀರಿ, ಕಾಯ್ಕೊಂತ ಕೂತ್ರೆ ನಿದ್ದೆ ಬಂತು ನಿಮಗೆ.
ನಿದ್ದೆ ಬಂದಾಗ ಏನು ಮಾಡಿದ, ಕಳ್ಳ ನೀವು ಮಾಡಿರುವಂಥ ಲಕ್ಷ್ಮಿ ಮೇಲೆ ಹಾಕಿರ್ತಕ್ಕಂಥ ಬಂಗಾರ ತಗೋಣಕ್ಕೆ ಬಂದ. ನಿಮಗೆ ಎಚ್ಚರಿಲ್ಲ. ಅವಾಗ ಏನಾಯ್ತು, ನಿಮ್ಮ ಮನ್ಯಾಗ ಒಂದು ನಾಯಿ ಸಾಕಿದ್ರಿ. ಆ ಕಳ್ಳ ಬರೋದು ನೋಡಿ ನಾಯಿ ಬೊಗಳಾಕತ್ತದ. ಬೊಗಳೋದ್ರಾಗ ನಿಮಗೆ ಎಚ್ಚರಾತು. ಕಳ್ಳ ಬಂದನ ಅಂತ ತಿಳ್ಕೊಂಡು ಅನ್ನಕತ್ತಿದ್ರು ಎಲ್ಲರೂ. ಕಳ್ಳ ಬಂದ ಅಂತ ತಿಳ್ಕೊಂಡು ಅನ್ನೋದ್ರಾಗ ಓಡಿ ಹೋದ ಬಳಿಕ ನೀವೆಲ್ಲರೂ ಮುಂಜಾನೆ ಅನ್ನಕತ್ತಿದ್ರಿ, ಯವ್ವ ನಮ್ಮ ಮನೆ ಲಕ್ಷ್ಮವ್ ಏನಂತ ತಿಳ್ಕೊಂಡ್ರೆ ಮ್ಯಾಗ ಹಾಕಿದ್ದು ಬಂಗಾರ ಕಳು ಮಾಡ್ಕೊಂಡು ಹೊಂಟಿದ್ದ, ನಮ್ಮ ನಾಯಿ ಕಾಪಾಡಿತ್ರಿ. ನಮ್ಗೆ ನಾಯಿ ಏನಾತ, ದೇವರಾತ್ ನಿಮ್ಮ ಪಾಲಿಗೆ ಅದ, ಹೌದಲ್ಲ? ನಿಮ್ಮ ಬಂಗಾರ ಕಾಪಾಡಿತಪ್ಪ ಅಂದ್ರೆ ನಿಮ್ಮ ಪಾಲಿಗೆ ಅದು ದೇವರಾಗಿಬಿಡುತ್ತೆ. ಆ ಸಮಯಕ್ಕೆ ನೆನಪಿರ್ಬೇಕು ನಿಮಗೆಲ್ಲ. ಅದಕ್ಕೆ ಆಪತ್ತು ಕಾಲದೊಳಗೆ ನಮ್ಮನ್ನು ಯಾರು ಕಾಪಾಡ್ತಾರ ಅವರೇ ಮಹಾತ್ಮರು, ದೇವರು ಅಂತ ಕರ್ಕೊಂಡು ಬರ್ತಾರ. ಶರಣಪ್ಪನವರು ಏನಂತ ತಿಳ್ಕೊಂಡ್ರ, ಬಾಲಣ್ಣನವರ ಕಿವಿಯ ಶೂಲೆ ಒಳಗಿರ್ತಕ್ಕಂಥದ್ದನ್ನು ಮಾಯ ಮಾಡಿದ್ರು, ಕಳೆದ್ರು. ಅವಾಗ ಶರಣಪ್ಪನವ್ರಿಗೆ ಅಂತಾರೆ ಬಾಲಣ್ಣವರು, ಯಪ್ಪ ನನ್ನ ಪಾಲಿನ ದೇವರು ಅಂತ ತಿಳ್ಕೊಂಡು ಇಷ್ಟು ದಿನಗಳ ಪರ್ಯಂತರ ನಾನು ಕಲ್ಲು ದೇವರನ್ನ ಪೂಜೆ ಮಾಡ್ಕೊಂಡು ಬಂದೀನಿ, ಮಣ್ಣು ದೇವ್ರ ಪೂಜೆ ಮಾಡ್ಕೊಂಡು ಬಂದೀನಿಯಪ್ಪ. ನಾನು ಇಲ್ಲಿಂದ ಈ ಕಡೆ ಅಂತ ತಿಳ್ಕೊಂಡ್ರೆ ಇನ್ನು ಮೇಲೆ ನನ್ನ ಗುರು ಅಂದ್ರು ನೀನೇ, ತಂದೆ ಅಂದ್ರು ನೀನೇ, ತಾಯಿ ಅಂದ್ರು ನೀನೇ, ದೇವರಂದ್ರು ನೀನೇ, ಮಹಾತ್ಮನಂದ್ರು ನೀನೇ, ನನಗೆ ಎಲ್ಲವೂ ನೀನೇ ಆಗಿರ್ಬೇಕಾದ್ರೆ ಶರಣಪ್ಪ ಇನ್ನು ಮ್ಯಾಲಿಂದ ಎಲ್ಲವೂ ನೀನು ಅಂತ ತಿಳ್ಕೊಂಡಂತ ನಮಸ್ಕಾರ ಮಾಡಿ ನನಗೆ ಪುನರ್ಜನ್ಮವನ್ನು ನೀಡಿ ದಯಪಾಲಿಸಿದ ಮಹಾತ್ಮ ನೀನು, ಪರಮಾತ್ಮನೇ ಸ್ವರೂಪನಾಗಿರ್ತಕ್ಕಂಥವನು. ಸೌಂಡ್ ಇದನ್ನು ಬೇಸ್ ಹಿಡಿದು ಬೇಸ್. ಆಯುಷ್ಯ ತೀರಿದ ಬಳಿಕ ಪಿಡ್ಡವ್ವ ಸ್ಮಶಾನಕ್ಕೂ ಹೋಗಿರುವ ಸಮಯದೊಳಗನೆ ಪರಮಾತ್ಮನ ರೂಪದೊಳಗೆ ಬಂದು ನೀ 100 ವರ್ಷ ಬದುಕಿ ಬಾಳು ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಹೋದಂಗೆ ನನಗೆ ಪುನರ್ಜನ್ಮವನ್ನು ನೀಡಿ ದಯಪಾಲಿಸಿರ್ತಕ್ಕಂಥ ಮಹಾ ಅವತಾರಿಯೇ ಶರಣ ಅಂತ ಕರೆದ್ರು. ಶರಣಪ್ಪನವ್ರನ್ನ ಕರ್ಕೊಂಡು ಏನು ಮಾಡಿದರು, ಬೆಳಗೊಂಪಿ ಒಳಗೆ ಊರಾಗ ಕರ್ಕೊಂಡು ಬರೋದ್ರಾಗ ಊರು ಜನ ಅಂದ್ರಂತ, ಶರಣಪ್ಪನವ್ರು ಬರಾಕತ್ತಾರ ಅಂತ ತಿಳ್ಕೊಂಡ್ರೆ ಇಡೀ ಊರು ಜನ ಅವ್ರ ಹತ್ರ ಓಡಿ ಬಂದ್ರಂತ. ಶರಣಪ್ಪನವ್ರು ಬರಾಕತ್ತಾರ ಅಂತೇಳಿ ಎಲ್ಲರೂ ಖುಷಿಯಿಂದ ಓಡಿ ಜೈಕಾರ ಹಾಕ್ಕೊಂತ ಕರ್ಕೊಂಡು ಎಲ್ಲಿಗೆ ಬಂದರು, ಆ ಊರಿನ ಹಿರೇಮಠ ಇತ್ತು. ಆ ಹಿರೇಮಠದೊಳಗೆ ಕರ್ಕೊಂಡು ಬಂದರು. ಅಲ್ಲೇ ಸ್ನಾನ ಪೂಜೆ ಲಿಂಗಾರ್ಚನೆಯನ್ನು ಮಾಡಿಕೊಂಡ್ರು ಶರಣರು. ಆದರೆ ಬಾಲಣ್ಣ ಒಂದು ಮಾತು ಹೇಳಿದ್ದ, ಏನಂತ, ನನ್ನಪ್ಪ ಶರಣಬಸವ ನನಗೆ ಪುನರ್ಜನ್ಮವನ್ನು ನೀಡಿರ್ತಕ್ಕಂಥವನು, ಆ ಪರಮಾತ್ಮ ಪಿಡ್ಡವನಿಗೆ 100 ಆಯುಷ್ಯವನ್ನು ಕೊಟ್ಟರೆ ನನಗೂ ಕೂಡ 100 ವರ್ಷಗಳ ಆಯುಷ್ಯವನ್ನು ಕೊಟ್ಟವನು ನೀನು. ಯಪ್ಪ ನಿನಗೇನಾದರೂ ನಾನು ಕಾಣಿಕೆ ಕೊಡಬೇಕಪ್ಪ, ಹಂಗ ಅಲ್ಲ, ನಾನು ಒಂದಿಷ್ಟು ಮನೆ ಒಳಗೆ ಬಂಗಾರದ ಸರಿಗೆಯನ್ನು ಗಳಿಸಿಟ್ಟಿನಿಯಪ್ಪ, ಅದನ್ನು ತಂದು ಕೊಡ್ತೀನಿ ನನಗೆ ಅಂತ ತಿಳ್ಕೊಂಡಂದ. ನನ್ನ ರೋಗವನ್ನು ಕಳೆದಿರ್ತಕ್ಕಂಥ ನೀನು, ಅದಕ್ಕೆ ನನ್ನ ಮನೆ ಒಳಗೆ ಬಂಗಾರ ಸರಿಗೆ ಐತೆಪ್ಪ, ತೊಗೊಂಡು ಬರ್ತೀನಿ ಅಂತ ತಿಳ್ಕೊಂಡು ಅಂದು ಹೊರಟ. ಶರಣರು ಮಠದೊಳಗೆ ಏನು ಮಾಡಿದ್ರು, ಸ್ನಾನ ಮಾಡಿಕೊಂಡು ಲಿಂಗಾರ್ಚನೆ ಮಾಡ್ಕೊಂಡು ಪೂಜೆ ಮಾಡಿಕೊಂಡ್ರು. ಇವ ಮನೆಗೆ ಹೋಗಿ ಜಗಲಿ ಮುಂದೆ ಇರ್ತಕ್ಕಂಥ ಬಂಗಾರ ಸರಿಗೆ ತೊಗೊಂಡು ಇನ್ನೇನು ಬರೋಕತ್ತಿದ್ದ. ಬರೋ ಮುಂದೆ ಅಣ್ಣ ತಮ್ಮ ಇಬ್ಬರು ಇದ್ದರು, ಅವನಿಗೆ ಅಣ್ಣ ತಮ್ಮಗಳು ಇದ್ದರು. ಅವ್ರು ಅಂದ್ರೆ, ಅಣ್ಣ ಏನದು ಒಯ್ಯೋದು ಅಂದ್ರೆ, ಅವರು ಏನದು ಒಯ್ಯಕತ್ತಿಯಲ್ಲ, ಇಲ್ಲಪ್ಪ ಇಷ್ಟು ದಿನಗಳ ಪರ್ಯಂತರ ಹಣ ಖರ್ಚು ಮಾಡಿಕೊಂಡು ನನಗಿರುವಂಥ ಕಿವಿಯ ಶೂಲೆ ಆರಾಮಾಗೈತಪ್ಪ, ಅದಕ್ಕೊಬ್ಬರು ಶರಣಬಸಪ್ಪನವ್ರು ಅಂತೇಳಿ ಬಂದಾರ, ಅವರಿಗೆ ನಾನು ಮಾತು ಕೊಟ್ಟು ಬಂದೀನಿ. ಏನಂತ ಅಂತ ತಿಳ್ಕೊಂಡ್ರೆ ವಚನ ಕೊಟ್ಟೀನಿ, ನಾನು ಮನೆ ಒಳಗೆ ಬಂಗಾರದ ಸರಿಗೈತೆ ಅಂತ ತೊಗೊಂಡು ಬಂದು ಕೊಡ್ತೀನಿಪ್ಪ ಅಂತ ತಿಳ್ಕೊಂಡು ಹೇಳೀನಿ. ಶರಣರಿಗೆ ವಚನ ಕೊಟ್ಟು ಬಂದೀನಿ, ತೊಗೊಂಡು ಹೊಂಟೀನಿ ಅಂದ. ತೊಗೊಂಡು ಹೊಂಟೀನಿ ಅಂದ ಬಳಿಕ ಅವರು ಅಣ್ಣ ತಮ್ಮ ಅಂದರು, ಒಯ್ಯೋದು ಒಯ್ತಿಯಪ್ಪ, ಬ್ಯಾಡ ಅನ್ನಂಗಿಲ್ಲ, ಆದ್ರೆ ಒಯ್ಯಿ, ನಿನ್ನ ಪಾಲಿಗೆ ಎಷ್ಟು ಬರ್ತೈತೆ ಅಷ್ಟು ಒಯ್ಯಿ, ನಮ್ಮದು ಇಲ್ಲೇ ಬಿಟ್ಟು ಹೋಗು ಅಂದ್ರೆ ಅವ್ರು. ನೋಡಿ ಹೆಂಗೈತೆ, ಬಂಗಾರ ಸರಿಗೆ ಒಯ್ಯಾಕತ್ತಿ, ಬ್ಯಾಡ ಅನ್ನಂಗಿಲ್ಲ, ಒಯ್ಯೋದು ಒಯ್ತಿಯಪ್ಪ, ಆದ್ರೆ ನಿನ್ನ ಪಾಲಿಗೆ ಎಷ್ಟು ಬರ್ತೈತೆ ಅಟ ಒಯ್ಯಿ, ನಮ್ಮದು ಇಲ್ಲೇ ಬಿಟ್ಟು ಹೋಗಂದ್ರು. ಅವ ಅಂದ, ನೋಡಪ್ಪ ಶರಣಪ್ಪನವ್ರಿಗೆ ಮಾತು ಕೊಟ್ಟು ಬಂದೀನಿ, ಅಷ್ಟು ಸರಿಗಿನ ತರ್ತೀನಿ ಅಂತ ಏನಪ್ಪ, ಅಷ್ಟು ಇಷ್ಟ ಅಂತ ತಿಳ್ಕೊಂಡು ಅಂದಿಲ್ಲ. ಮತ್ತು ಮಹಾತ್ಮರಿಗೆ ವಚನ ಭ್ರಷ್ಟನಾಗೋ ತಪ್ಪಿ ನಡಿತೀವಪ್ಪ, ಹಂಗೆಲ್ಲ ಮಾತಾಡಬಾರ್ದು ಅಂತ ತಿಳ್ಕೊಂಡಂದ್ರು. ಅನ್ನಂಗಿಲ್ಲ ಯವ್ವ, ಧರ್ಮ ಕಾರ್ಯ ನಡೆದಿರ್ತೈತಿ. ಶರಣಬಸಪ್ಪನವ್ರ ಪುರಾಣ ರುದ್ರೇಶ್ವರ ಮಠದಾಗ ನಡೆದೈತಿ. ಎಷ್ಟೋ ಮಂದಿ ಪಟ್ಟಿ ಕೊಡಾಕತ್ತಾರ, ಎಷ್ಟೋ ಮಂದಿ ಪಟ್ಟಿಯನ್ನು ಬರ್ಸಾಕತ್ತಾರ. ನಾವು ಇದ್ರೊಳಗೆ ಭಾಗ್ಯಗಳಾಗ್ಬೇಕಂತ ತಿಳ್ಕೊಂಡು ಎಷ್ಟೋ ಮಂದಿ ಅಂತಿರ್ತಾರೆ ಶರಣರ. ಆದ್ರೆ ನೆನಪಿರಲಿ, ನೀವು 10,000 ರೂಪಾಯಿ ಕೊಡ್ಬೇಕಂತ ತಿಳ್ಕೊಂಡು ಯಾರೋ ಅಂತಿರ್ತಾರೆ. 10,000 ರೂಪಾಯಿ ಬರ್ಸ್ಬೇಕಂತ ಮಾಡೀನಿ. ರುದ್ರೇಶ್ವರ ಮಠದ ಜಾತ್ರೆ ನಡೆದೈತೆ, ರುದ್ರಮುನೀಶ್ವರ ಜಾತ್ರೆ ನಡೆದೈತೆ, 10,000 ರೂಪಾಯಿ ನಾವು ಪಟ್ಟಿ ಕೊಡ್ಬೇಕಂತ ತಿಳ್ಕೊಂಡಂದಾಗ ನೀವು ಅನ್ಬೇಕು, ಏನಂತ ಅಷ್ಟೇ ಕೊಡ್ತಿದ್ದಿ ಅಂತ ತಿಳ್ಕೊಂಡು ಅಂದ್ರೆ ಶರಣರ ನೆನಪಿರಲಿ, ಏನಂತ
10,000 ರೂಪಾಯಿ ಕೊಡುವಂಥ ಸಮಯದೊಳಗೆ 5,000 ರೂಪಾಯಿ ಕೊಡು ಅಂತ ತಿಳ್ಕೊಂಡ್ರೆ ನಿಮ್ಮದು ಅರ್ಧ ಪುಣ್ಯ ಹೋಗ್ತೈತಿ. ಯಾಕೆ 10,000 ರೂಪಾಯಿ ಕೊಡಾಕತ್ತೀನಿ ಅಂತ ತಿಳ್ಕೊಂಡ್ರೆ ಇನ್ನೂ 1,000 ರೂಪಾಯಿ ಹೆಚ್ಚಿಗೆ ಹಾಕಿ ಕೊಡುವ ಮರಯ್ಯ ಅಂತ ತಿಳ್ಕೊಂಡ್ರೆ 1,000 ರೂಪಾಯಿ ಏನಂತ ತಿಳ್ಕೊಂಡು ಹೇಳಿದ್ದಿಲ್ಲ, ಆ 1,000 ರೂಪಾಯಿದ ಪುಣ್ಯ ನಿನಗೆ ಬರ್ತೈತಿ. ಯಾವಾಗಲೂ ಧರ್ಮ ಕಾರ್ಯಕ್ಕೆ ಅಡೆತಡೆ ಮಾಡಬಾರ್ದು, ಅಲ್ಲದ ಮಾತುಗಳನ್ನು ಹೇಳಬಾರ್ದಂತ. ಹಂಗೆ ಅಲ್ಲಿ ಏನಂತ ತಿಳ್ಕೊಂಡ್ರೆ ಅಣ್ಣ ತಮ್ಮ ಇಬ್ಬರು ಅನ್ನಕತ್ತಿದ್ರಂತ. ಏನಂತ ಅವ್ರು ಅನ್ನಕತ್ತಿದ್ರು, ಎಣ್ಣ ನಿನ್ನ ಪಾಲಿಂದ ಅಷ್ಟೇ ಓದ್ ಬಿಡಪ್ಪ, ನಂದು ಇಲ್ಲೇ ಇರಲ್ಲ. ಇಲ್ಲಪ್ಪ ನಾನು ಒಯ್ದ್ರು ಅಷ್ಟು ಒಯ್ತೀನಿ, ಇಲ್ಲಾಂದ್ರೆ ಇಲ್ಲೇ ಬಿಟ್ಟು ಹೋಗ್ತೀನಿ ಅಂದ. ಬಿಟ್ಟು ಹೋಗಾರ ಅಂದ್ರೆ ಅವ್ರು. ಮತ್ತು ಬಂಗಾರ ಅಂದ ಬಳಿಕ ಎಲ್ಲರ ಮನಸ್ಸು ಕಳವಳ ಆಕೈತಿ. ಹೌದಿಲ್ಲ? ಬಂಗಾರ ಅಂದ್ರೆ ಮನಸ್ಸು ಎಲ್ಲರಿಗೂ ಕಳವಳ. ನಿಮಗೂ ಅದರ ಇಷ್ಟ ಬಂಗಾರ ಅಂದ್ರೆ. ಹೌದಿಲ್ಲ? ಬಂಗಾರ ಅಂದ್ರೆ ಯಾರಿಗೆ ಇಷ್ಟ ಇರೋಕ್ಕಿಲ್ಲ ಹೇಳ್ರಿ? ಎಲ್ಲರಿಗೂ ಇಷ್ಟ ಇರ್ತೈತಿ ಬಂಗಾರ ಬಂಗಾರ ಅಂತ ತಿಳ್ಕೊಂಡು. ಹಂಗೆ ಬಂಗಾರದ ಮೇಲೆ ವ್ಯಾಮೋಹಿತರಾಗಿರ್ತಕ್ಕಂಥ ಅಣ್ಣ ತಮ್ಮ ಇಬ್ಬರು ಅನ್ನಕತ್ತಾರ, ಇಲ್ಲೇ ಬಿಟ್ಟು ಹೋಗಾರ ಅಂದ್ರೆ ಅವರು. ಅವಾಗ ಅವರು ತಗೋರಪ್ಪ ಅಂತ ತಿಳ್ಕೊಂಡು ಕೈಯಾಗಿ ಕೊಟ್ಟರು. ಕೈಯಾಗಿ ಕೊಟ್ಟ ಬಳಿಕ ಯಾವಾಗ ಅಣ್ಣನಾಗಿರುವನು ತಮ್ಮನ ಕೈಯಾಗಿ ಕೊಟ್ಟ, ತಮ್ಮಗೆ ಕಿವಿ ಕಡಿಯಾಕತ್ತೇವ. ಕಿವಿ ಕಡಿಯಾಕತ್ತಿ ಅವ ಅಂದ, ಯಪ್ಪ ನಂದು ಯಾಕೆ ಕಿವಿ ಕಡಿಯಾಕತ್ತಿ ತಗೋ ಅಂತ ತಿಳ್ಕೊಂಡು ಇನ್ನೊಬ್ಬ ತಮ್ಮಿದ್ದ ಅವ್ನ ಕೈಯಾಗಿ ಕೊಟ್ಟ. ಇವ ಏನು ಮಾಡಿದ, ಬಾಲಣ್ಣ ಬಂದ್ಬಿಟ್ಟ. ತಗೋರಪ್ಪಗಾರ ಅಂತ ತಿಳ್ಕೊಂಡು ಅಂದು ಏನು ಮಾಡಿದ, ಬಂದ. ಇಬ್ಬರು ಅಣ್ಣ ತಮ್ಮ ಇಬ್ಬರು ಕಿವಿ ಕಡಿಯಾಕತ್ತಿದ್ವು. ಬಿದ್ದು ಒದ್ದಾಡಕತ್ತಿದ್ರು, ನಾನು ಕಡಿತಿದ್ದು ಕಿವಿ ಕಡಿಯಾಕತ್ತಾವ ಅಂತೇಳಿ. ಯಾವ್ದ್ರ ಸಲುವಾಗಿ ರೀ ಶರಣರ? ಒಬ್ಬ ಮಹಾತ್ಮನಿಗೆ ನಾನು ವಚನವನ್ನು ಕೊಟ್ಟೀನಪ್ಪ, ಬಂಗಾರ ತಗೊಂಡೋಗಿ ಕೊಡ್ತೀನಿ ಅಂತ ತಿಳ್ಕೊಂಡು ಅಂದಕ್ಕ ಅಣ್ಣ ನೀವು ಹೊಯ್ಬೇಡ ಅಂತ ತಿಳ್ಕೊಂಡು ಅಂದದಕ್ಕಾಗಿ ಅಡೆತಡೆ ಮಾಡಿದ್ದಕ್ಕಾಗಿ ಆ ಕಿವಿಯ ಸೂರ್ಯ ಅಣ್ಣ ತಮ್ಮ ಇಬ್ಬರಿಗೆ ಕಡಿಯಾಕತ್ತಾವ. ಬಿದ್ದು ಒದ್ದಾಡಕತ್ತಿದ್ರು. ಬಿದ್ದು ಒದ್ದಾಡಕತ್ತಾರ, ಉರುಳಾಡಕತ್ತಾರ, ಮನೆ ತುಂಬ ಉರುಳಾಡಕತ್ತಾರ. ಅವಾಗ ಪ್ರಾಯಶ್ಚಿತ್ತ ಅಂತ ಕರೀತಾರೆ. ಅವಾಗ ಅವ್ರು ಅಂತಾರ ಏನಂತ ಅಂತ ತಿಳ್ಕೊಂಡ್ರೆ ಅವ್ರು ಹೇಳಕತ್ತಿದ್ರು, ಇಲ್ಲ ನಮ್ಮ ಅಣ್ಣ ಅಂದಿದ್ದ ಏನಂತ ಅಂತ ತಿಳ್ಕೊಂಡ್ರೆ ಯಾರೋ ಒಬ್ರು ಶರಣರು ಬಂದಾರ, ಅವರಿಗೆ ಬಂಗಾರ ಸರಿಗೆನ ತಗೊಂಡು ಹೋಗ್ಬೇಕಂತ ತಿಳ್ಕೊಂಡು ಅಂದಿದ್ದ. ಆ ಶರಣನಿಗೆ ಒಯ್ಯುವಂಥ ಒಂದು ಬಂಗಾರ ಸರಿಗೆಯನ್ನು ನಾವು ಅಡೆತಡೆ ಮಾಡಿ ಒಂದು ಬಳಿಕ ಅದಕ್ಕೋಸ್ಕರ ನಮಗೆ ಕಿವಿಯ ಶೂಲಿ ಬಂದದ ಅಂತ ತಿಳ್ಕೊಂಡು ಅನ್ನಕತ್ತಿದ್ರು ಇಬ್ಬರು. ಪ್ರಾಯಶ್ಚಿತ್ತ. ಅವಾಗ ಅವ್ರು ಅನ್ನಕತ್ತಿದ್ರು ನಮಗೆ ಅದಕ್ಕೆ ಸಲುವಾಗಿ ಬಂದೈತಿದು, ಮತ್ತೊಂದು ಸಲುವಾಗಿ ಅಲ್ಲ ಅಂತ ತಿಳ್ಕೊಂಡು ಅಂದು ಏನು ಮಾಡ್ತಾರೆ, ಬ್ಯಾಡ ತಮ್ಮ ಇದನ್ನು ಹೋಯ್ದು ಶರಣಪ್ಪನವ್ರ ಪಾದಕ್ಕೆ ಅರ್ಪಣೆ ಮಾಡೋಣ ಅಂತ ತಿಳ್ಕೊಂಡು ಇಬ್ಬರು ಉಳ್ಳಾಡಕತ್ತಿದ್ರು ಮನೆಯಾಗ. ಇವ ಬಾಲಣ್ಣ ಹೋಗಿ ಶರಣಬಸಪ್ಪನವ್ರು ಕುಳಿತುಕೊಂಡಿದ್ರಲ್ಲ ಅವ್ರ ಹತ್ರ ಹೋಗಿ ಪಾದತ ಮುಟ್ಟಿ, ಯಪ್ಪ ನಿನಗೆ ಮಾತು ಕೊಟ್ಟಿದ್ದೆ, ನಾನು ವಚನ ಭ್ರಷ್ಟನ ಅದೇನಪ್ಪ. ಶರಣರಿಗೆ ನಾನು ಮಾತು ಕೊಟ್ಟಿದ್ದೆ ಕರೆ, ಆದ್ರೆ ಶರಣರಿಗೆ ತಕ್ಕಂತೆ ನಾನು ನಡೀಲಿಕ್ಕೆ ಆಗಲಿಲ್ಲ. ನನ್ನ ರೋಗವನ್ನು ಕಳೆದಿರ್ತಕ್ಕಂಥ ಪರಮಾತ್ಮ ನಿನಗೆ ನಾನು ಮಾತು ಕೊಟ್ಟಿದ್ದೆ, ನಾನು ನಡೀಲಿಕ್ಕೆ ಆಗಲಿಲ್ಲ. ಅವ ಶರಣರಂದ್ರು, ನೀ ಚಿಂತೆ ಮಾಡೋಕ್ಕೆ ಹೋಗ್ಬೇಡಪ್ಪ, ಆ ಸರಿಗೆ ಇಲ್ಲಿಗೆ ಬರ್ತೈತಿ ಈಗ ಅಂದ್ರೆ ಅವ್ರು. ಚಿಂತೆ ಮಾಡೋಕ್ಕೆ ಹೋಗ್ಬೇಡ, ಆ ಸರಿಗೆ ಇಲ್ಲಿಗೆ ಬರ್ತೈತಿ ಅಂದ್ರೆ ಅವ್ರು ನೋಡಿ ಅವ್ರು ಹೆಂಗಿದ್ರು ಅಲ್ಲೇ ಕೂತಾರ. ಅಲ್ಲೇ ಕೂತ್ಕೊಂಡಾರ ಅವ್ರು. ಅಲ್ಲೇ ಕೂತ್ಕೊಂಡು ಅವ್ರು ಹೇಳಕತ್ತಿರು, ನೀ ಚಿಂತೆ ಮಾಡಿ ಇಲ್ಲಿಗೆ ಬರ್ತೈತಿ ಅನ್ನೋದ್ರಾಗ ಬಿದ್ದು ಒದ್ದಾಡಿ ಒಳ್ಳಾಡಕತ್ತಿದ್ರಲ್ಲ ಮನೆಯಾಗ. ಅವ್ರು ಅಂದ್ರಂತ, ಬ್ಯಾಡ ಮರಯ್ಯ, ಹಿರೇಮಠದಾಗ ಯಾರ ಶರಣಬಸಪ್ಪನವ್ರು ಅಂತ ತಿಳ್ಕೊಂಡು ಬಂದಾರ, ಇದನ್ನು ಅಲ್ಲಿಗೆ ಹೋಗಿ ಮುಡಿಸ್ಬಿಡೋಣ, ಇಲ್ಲಾಂದ್ರೆ ಆರಾಮಾಗಲ್ಲ ಇದು ನಮಗೆ ಅಂದ್ರೆ ಅವ್ರು. ಇಲ್ಲಾಂದ್ರೆ ಇದು ನಮಗೆ ಆರಾಮಾಗೋ ಪರಿಸ್ಥಿತಿ ಇಲ್ಲ, ಹೋಗ್ಬಿಡೋಣ ಅಲ್ಲಿಗೆ ಅಂತ ತಿಳ್ಕೊಂಡು ಇಬ್ಬರು ಬಂಗಾರ ಸರಿಗೆ ತೊಗೊಂಡು ಬಂದ್ರಂತ. ಹಿರೇಮಠದಲ್ಲಿ ಇರ್ತಕ್ಕಂಥ ಶರಣರ ಪಾದಕ್ಕೆ ಇಟ್ಟು ಬಿದ್ದು ಒದ್ದಾಡಕತ್ತಿದ್ರು. ಯಪ್ಪ ನಮಗಿರುವಂಥ ಕಿವಿಯ ಶೂಲಿಯನ್ನು ಕಳಿಯಪ್ಪ, ಇಲ್ಲಾಂದ್ರೆ ನಾವು ತಡ್ಕೊಳ್ಳೋ ಶಕ್ತಿ ನಮಗೆ ಆಗ್ತಾ ಇಲ್ಲ. ಇದರ ಬಾಧೆ, ಇದರ ನೋವು ನಮಗೆ ತಡೆದುಕೊಳ್ಳುವ ಶಕ್ತಿ ನಮ್ಮಪ್ಪ ನಮಗಿಲ್ಲ, ಹೇಗಾದರೂ ಮಾಡಿ ಕಳಿ ಅಂತ ತಿಳ್ಕೊಂಡ ಬಳಿಕ ಶರಣರು ತಮ್ಮ ನೇತ್ರ ದೃಷ್ಟಿಯಿಂದ ನೋಡಿದ ಬಳಿಕ ಅವರಿಗಿರುವಂಥ ಕಿವಿಯ ಶೂಲಿಯನ್ನು ಕಡಿಮೆ ಮಾಡಿದ್ರು ಅಂತ ತಿಳ್ಕೊಂಡಂತಾರ. ಅವರಿಗಿರುವಂಥ ಕಿವಿಯ ಶೂಲಿಯನ್ನೇ ಕಳೆದರು ಎಂಥವರು. ಅದಕ್ಕೆ ನಾವೆಲ್ಲರೂ ಧರ್ಮ ಕಾರ್ಯಕ್ಕೆ ನಾವೆಲ್ಲರೂ ಅಂತಿರ್ತೀವಿ. ಏನಂತ ಧರ್ಮ ಕಾರ್ಯದೊಳಗೆ ಅಡೆತಡೆ ಒಂದೂ ಕೂಡ ಮಾಡಬಾರ್ದು. ಅವಾಗ ಅವರಂದರು, ಆಯ್ತಪ್ಪ ಒಳ್ಳೇದಾಗಲಿ ಅಂತ ತಿಳ್ಕೊಂಡು ಅಂದು ಅದಾ ಬೆಳಗುಂಪಿ ಒಳಗೆ ಶರಣರು ಅಲ್ಲೊಂದು ಸತ್ತಿರುವಂಥ ಆಕಳವನ್ನು ಬದುಕಿಸ್ತಾರೆ. ಸತ್ತಿರುವಂಥ ಆಕಳವನ್ನು ಬದುಕಿಸಿ ಮುಂದೆ ಶರಣರು ಏನಂತ ತಿಳ್ಕೊಂಡಂದ್ರೆ ಕಲ್ಯಾಣ ಮಾರ್ಗವಾಗಿ ಬೆಳಗುಂಪಿಯಿಂದ ಬಸವಪಟ್ಟಣ ಅಂತ ತಿಳ್ಕೊಂಡು ಒಂದು ಗ್ರಾಮ, ಆ ಗ್ರಾಮದ ಮುಖಾಂತರವಾಗಿ ಏನು ಮಾಡ್ತಾರೆ ಅಂತ ತಿಳ್ಕೊಂಡು ದಾರಿ ಹಿಡ್ಕೊಂಡು ಹೊಂಟಿರ್ತಾರೆ. ದಾರಿ ಹಿಡ್ಕೊಂಡು ಹೋಗೋ ಮುಂದೆ ಒಬ್ಬ ದಾರಿ ಹಿಡ್ಕೊಂಡು ಹೊಂಟಿರ್ತಾರೆ. ಶರಣರು ಹೊಂಟಿದ್ರು, ಹೋಗೋ ಮುಂದೆ ಅವನು ಮಾತಾಡಿಸಿದ್ರು. ಮಾತಾಡಲಿಲ್ಲ. ಅವರು ಶರಣಪ್ಪನವ್ರು ಅಂದ್ರೆ ಶರಣಬಸಪ್ಪನವ್ರು ಅಂದ್ರಂತ, ಯಾಕೆ ಮಾತಿಲ್ಲ ಮೂಕನ ಅಂದ್ರಂತ. ಮಾತು ಬರಂಗಿಲ್ಲ ಏನು ನಿನಗ ಅಂತ ತಿಳ್ಕೊಂಡಂದಾಗ ಅವ ಅಂದಂತ ಕಣ್ಣು ಗೋಣ ಹಾಕಿದಂತ ಇಲ್ಲ ಅಂತ ತಿಳ್ಕೊಂಡಂದಂತ. ಇಲ್ಲ ಅಂತ ತಿಳ್ಕೊಂಡಂದ ಬಳಿಕ ಶರಣಪ್ಪನವ್ರು ಏನಂದ್ರು ಅಂತ ತಿಳ್ಕೊಂಡಂದ್ರೆ ಶರಣರ, ಅಯ್ಯೋ ಪರಮಾತ್ಮ ನೋಡಿ ಎಂತೆಂಥ ಹುಡುಗ ನೋಡೋದಕ್ಕೆ ಚಂದ ಅದಾನ, ಕಣ್ಣರ ಚಂದ ಅದಾವ, ಮೂಗರ ಚಂದ ಐತಿ, ಕಿವಿಯರ ಚಂದ ಐತಿ, ನೋಡುವುದಕ್ಕೆ ಕೆಂಪದಾನ. ಆದ್ರೆ ಪರಮಾತ್ಮ ಏನು ಮಾಡ್ಯಾನ? ಬಾಯಿ ಕಳೆದಾನ. ಏನು ಮಾಡ್ಯಾನ ನೀವು? ಬಾಯಿ ಕಳೆದಾನ ಅಂದ್ರೆ ಅವ್ರು ಹೆಂಗೆ ಮಾತಾಡ್ತಾರೆ ಗೊತ್ತೈತೇನು? ಮೂಕರ ನೋಡಿರೆ ನಿಮ್ಮೂರಾಗ ಅದಾರ ಅವ್ರು ಹೆಂಗೆ ಭಾಷೆ, ಅವ್ರು ಹೆಂಗೆ ಮಾತಾಡ್ತಾರೆ? ಇವ ಮೂಕರಾಗಿ ಹುಟ್ಟಬೇಕಾದ್ರೆ ಕಾರಣ ಏನು ರೀ ಗೊತ್ತೈತೆ ನಿಮಗೇನಾರು?
ಹೇಳ್ತೇನೆ. ಯಾಕೆ ಮೂಕರಾಗಿ ಹುಟ್ಟಿರ್ತಾರೆ ಅಂತ ತಿಳ್ಕೊಂಡ್ರೆ ಇಲ್ಲಿ ಪುರಾಣಕ್ಕೆ ಬಂದಲ್ಲೇ ನೀವು ಮನೆ ಸುದ್ದಿ ಮಾತಾಡಿದ್ರೆ ಅಂದ್ರೆ ಮುಂದಿನ ಜನ್ಮದಾಗ ಮೂಕರಾಗಿ ಹುಡ್ತೀರಿ. ನೀವು ಪುರಾಣಕ್ಕೆ ಬಂದಲ್ಲೇ ನಿಮ್ಮ ಇಲ್ಲಿ ಪುರಾಣಕ್ಕೆ ಬಂದ ಪುರಾಣಕ್ಕೆ ಕೇಳಲಿಲ್ಲ ಅಂದ್ರೆ ಮುಂದಿನ ಜನ್ಮದಾಗ ಮೂಕರಾಗಿ ಹುಡ್ತಾನೆ. ಮೂಕರು ಹೆಂಗೆ ಮಾತಾಡ್ತಾರೆ? ಹೌದಲ್ರಿ, ಮಾತಾಡೋರು ಹಂಗಿಲ್ಲ ಅಂದ್ರೆ ಏನು ಮಾಡೋದು? ಮೂಕರಾಗಬೇಡ್ರಿ. ಅದಕ್ಕೆ ಏನು ಮಾಡ್ರಿ, ನೀವು ಬಂದಲ್ಲೇ ನೀವು ಮನೆ ಸುದ್ದಿ ಮಾತಾಡಿದ್ರಿ, ಇಲ್ಲಾಂದ್ರೆ ಆರಾಮ್ ಕೂತ್ಕೊಂಡು ಆರಾಮ ಐತಿ ಬಿಡೋರು ಗಾಳಿ ಬರ್ತೈತೆ ಅಂತ ತಿಳ್ಕೊಂಡು ನಿದ್ದೆ ಮಾಡ್ಕೊಂತ ಕೂತ್ರಿ. ಯವ್ವ ಕೆಲವೊಬ್ರು ಊರಾಗ ನಿದ್ದೆ ಮಾಡ್ತಿರ್ತಾವೆ. ನಿದ್ದೆ ಮಾಡಾಕತ್ತಿತ್ತು ಒಂದು ಮುದುಕಿ, ನಿದ್ದೆ ಮಾಡಾಕತ್ತಿತ್ತು. ಜೋರು ಪುರಾಣ ನಡೆದಿತ್ತು. ಇದು ಹನುಮಪ್ಪನ ಗುಡಿಯಾಗ ಪುರಾಣ ನಡೆದಿತ್ತು. ಜಂತಿದ ತೊಲಿದ ಹನುಮಪ್ಪನ ಗುಡಿ. ಆ ಕಂಬ ಕುತ್ಕೊಂಡು ಹೆಣ್ಮಗಳು ಜೋರು ಪುರಾಣ ನಡೆದೈತೆ. ಆ ಮುದುಕಿ ಬಾಯಿ ತರ್ಕೊಂಡು ನಿದ್ದೆ ಮಾಡಾಕತ್ತಿತ್ತು. ನಿದ್ದೆ ಮಾಡಾಕತ್ತಿತ್ತು. ಅದ್ರಾಗ ಏನಂತ ತಿಳ್ಕೊಂಡ್ರೆ ತೊಲೆಗೆ ಹಾಸಿ ಒಂದು ಸಣ್ಣ ಹಿಲಿ ಕೆಳಗಿಡಿಯೋದು ಮ್ಯಾಕತ್ತದ ಮಾಡಾಕತ್ತಿತ್ತು. ಮುದುಕಿ ಬಾಯಿ ತರ್ಕೊಂಡು ನಿದ್ದೆ ಮಾಡಾಕತ್ತಿತ್ತು. ಅದು ಪುರಾಣ ನೋಡಿ ಜೋರು ನಡೆದಿತ್ತು. ಅದು ಸಣ್ಣ ಹಿಲಿ ಏನು ಮಾಡ್ತು, ಬಡ ಬಂತು, ಮುದುಕಿ ಬಾಯಕ್ಕೆ ಹೋಗ್ಕೊಂಡ್ಬಿಡ್ತೇವ. ಮುದುಕಿ ಬಾಯಕ್ಕೆ ಹೋಗ್ಕೊಂತು. ಎಲ್ಲರೇ ಮುದುಕಿ ಬಾಯಕ್ಕೆ ಇಲ್ಲಿ ಹೋಗ್ಕೊಂತ ತೆಗೀರಿ ಅಂತ ತಿಳ್ಕೊಳ ಏನೆಲ್ಲ ಪ್ರಯತ್ನ ಮಾಡಿದ್ರು ಒಳಗೆ ಹೋಗ್ಬಿಡ್ತೀನಿ. ಅದು ಅವಾಗ ನಾ ಕಲಿ ಅಂತ ತಿಳ್ಕೊಂಡು ಪುರಾಣನ ಬಂದಾತ್ರಿ. ನಾ ಕಲಿ ತೆಗಿ ಹೆಂಗಾರ ಮಾಡಿ ತೆಗೀರಿ ಅಂತ ತಿಳ್ಕೊಂಡ್ರಾಗ ಅದ್ರಾಗ ಒಬ್ಬ ಶಾಣೆ ಬಂದ. ಇಲ್ಲಿ ಹೋಗ್ಕೊಂಡೈತೆ ಅಂತ ತಿಳ್ಕೊಂಡ ಬಳಿಕ ಮುದುಕಿ ಬಾಯಕ್ಕೆ ಬೆಕ್ ಬಿಡ್ರಿ ಅಂದ. ಮುದುಕಿ ಬಾಯಕ್ಕೆ ಬೆಕ್ ಬಿಟ್ರು. ಮುದುಕಿ ಗೊಟ್ಟಕ್ಕಂದು ಹೋತು. ಅದಕ್ಕೆ ಪುರಾಣಕ್ಕೆ ಬಂದಾಗ ಮನೆ ಸುದ್ದಿ ಮಾತಾಡಬೇಡ್ರಿ. ಇವು ಅಂತಿರ್ತಾರೆ ಬಂದ್ಬಿಟ್ಲೆ ಇವು ದಗದಾತನ ಹಡಿಗಾತನ. ಇಲ್ಲಿ ಬಂದಾಗ ನಿಮ್ಮ ಸುದ್ದಿ ಮಾತಾಡಿದ್ರೆ ಪುರಾಣ ಸುದ್ದಿ ಯಾವಾಗ್ರಿ ನೀವು ಕೇಳೋದು? ಶಿವನಾಮ ನುಡಿಯದ ಬಾಯಿ ಬಚ್ಚಲ ಕುಣಿಯಂತೆ, ಹರನಾಮವನ್ನು ನುಡಿಯದ ಬಾಯಿ ಹಾಳು ದೇಗುಲವಂತೆ ಅಂತ ಕರೀತಾರ. ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ 1000 ಹುಳ ಹುಟ್ಟದ ಆ ದೇವ ಅಂತ ಕರ್ಕೊಂಡು ಬರ್ತಾರೆ. ಸದಾವಕಾಲ ಶಿವನಾಮ ಸ್ಮರಣೆ ಮಾಡ್ಕೊಂತ ತಿಳ್ಕೊಂಡು ನಾವು ಬಂದೀವಿ. ಬಂದ ಬಳಿಕ ಇಲ್ಲಿ ಬಂದ್ರೂ ಕೂಡ ಬರೀ ನಮ್ಮ ಮನೆ ಸುದ್ದಿ ಮಾತಾಡಿದ್ರೆ ಹೆಂಗೆ ಆಕೈತೆ ಹೇಳ್ರಿ? ಮತ್ತು ನಿಮ್ಮ ಸುಮ್ಮನೆ ಬಿಡುತ್ತಾನೇನು ಪರಮಾತ್ಮ? ಬೇಡ ಇವ್ರು ಬಾಯಿ ಕೊಟ್ಟದ್ದು ತಪ್ಪಾಕೈತೆ ಅಂತಾರೆ. ಶ್ರೀಶೈಲಕ್ಕೆ ಹೊಂಟಿದ್ರು ಒಂದು 7-8 ಮಂದಿ. ಶ್ರೀಶೈಲಕ್ಕೆ ಹೊಂಟಿದ್ರು. ಅದ್ರಾಗ ಭಾಳ ಚೆಂದಾಗಿ ಪದಾಡಕತ್ತಿದ್ರು ಎಲ್ಲರೂ. ಶ್ರೀಗಿರಿ ಮಲ್ಲಯ್ಯನ ಧ್ಯಾನ ಆದಿತ್ತು ಜನ್ಮ ಪಾವನ ಅಂತ ತಿಳ್ಕೊಂಡು ಎಲ್ಲರೂ ಚೆಂದಾಗಿ ಪದಾಡಕತ್ತಿದ್ರು. ಪದಾಡ್ಕೊತ ಹೊಂಟಿದ್ರು. ಅದ್ರಾಗ ಒಬ್ಬ ಮೂಕನು ಕೂಡ ಹೊಂಟಿದ್ನವ. ಮೂಕನು ಕೂಡ ಹೊಂಟಿದ್ದ. ಅವರೆಲ್ಲರೂ ಏನಂತ ತಿಳ್ಕೊಂಡ್ರೆ ಶ್ರೀಗಿರಿ ಮಲ್ಲಯ್ಯನ ಜ್ಞಾನ ಆದಿತ್ತು ಜನ್ಮ ಪಾವನ ಹಿಂಗೆ ಆಡ್ಕೊತ ಹೊಂಟಿದ್ರು. ಅವ ಹಿಂದಿದ್ದವ ಅಂತಿದ್ದವ. ಇವು ಹೊಂಟಿದ್ನಲ್ಲ, ಹೋಗೋ ಮುಂದೆ ಕೈಲಾಸದಾಗ ಪರಮಾತ್ಮ ಪಾರ್ವತಿ ಇಬ್ಬರು ನೋಡಕತ್ತಿದ್ರು. ಯಾರ್ಯಾರು ಗಿರಿಗೆ ಹೊಂಟಾರ? ಪಾರ್ವತಿ ಅಂದ್ಲು, ಅಲ್ರಿ ನಿಮಗೆ ಗಿರಿಗೆ ಹೊಂಟಾನ, ಪಾಪ ಅವನು ಬಾಯ ಕಳೆದಿರಲ್ಲ ಅಂದಾಗೆ. ನಿಮಗೆ ಗಿರಿಗೆ ಹೊಂಟಾನ, ಶ್ರೀಶೈಲ ಮಲ್ಲಯ್ಯ ಅಂತ ತಿಳ್ಕೊಂಡು ಗಿರಿಗೆ ಹೊಂಟಾನ, ಅವನು ಬಾಯ ಕಳೆದಿರಿ ಪಾಪ. ಅವರೆಲ್ಲರೂ ಎಷ್ಟು ಚಂದ ಪದಾಡ್ಕೊತ ಹೊಂಟಾರ, ನಿನ್ನ ಸ್ಮರಣೆ ಮಾಡ್ಕೊತ ಹೊಂಟಾರ. ಪಾಪ ನೋಡಲ್ಲ ಅದು ಹೆಂಗೆ ಬಾಯಿ ಇಲ್ದ ಮಾಡ್ಕೊತ ಹೊಂಟೈತೆ. ಒಂದು ಸ್ವಲ್ಪ ಬಾಯಿ ಕೊಡ್ರಿ. ಅವ ಪರಮಾತ್ಮ ಅಂದ, ನಿನಗೇನು ಗೊತ್ತಾಕೈತೆ? ಎದಕ್ಕೆ ಕಳೆದಿನ ಅಂತ ತಿಳ್ಕೊಂಡು ನಿನಗೇನು ಗೊತ್ತು? ಅವ ಏನು ಮಾತಾಡ್ಬೇಕಂತ ತಿಳ್ಕೊಂಡು ಅವನಿಗ ಗೊತ್ತಿಲ್ಲ. ಅದಕ್ಕೆ ಅವನು ಬಾಯಿ ಕಳೆದೀನಿ, ಸುಮ್ಮನೆ ನಿನಗೆ ಗೊತ್ತಿಲ್ಲ ಹಂಗೆ ಅನ್ನೋದ್ರಾಗ ಪಾರ್ವತಿ ಅಂದ್ಲು, ಕೊಟ್ಟರ ನೋಡ್ರಿ ಒಂದ್ಸಲ ನೋಡೋಣ ಅಂತ ತಿಳ್ಕೊಂಡಲ್ಲಕ್ಕಿ. ಕೊಡ್ರಿ ಅಂತ ತಿಳ್ಕೊಂಡು ಹಿಂಗೆ ಹಠ ಮಾಡಕತ್ತಿಲ್ಲ. ಒಂದ್ಸಲ ಕೊಟ್ಟರೆ ನೋಡ್ರಿ ಹೆಂಗೆ ಏನಂತ ನೋಡೋಣ ಅಂತ ತಿಳ್ಕೊಂಡು. ಆಯ್ತು ಮಾರಾಯ, ನಿನ್ನ ಮಾತು ಕೇಳ್ತೀನಿ, ಮತ್ತು ಇನ್ನೇನು ಮಾಡ್ಬೇಕು ಅಂದವ. ಪಾರ್ವತಿ ಮಾತನ್ನು ಪರಮಾತ್ಮ ಕೇಳ್ತಾನೆ, ಮತ್ತು ನಿಮ್ಮಂತರ ಮಾತು. ಅವ ಅಂದ, ಆಯ್ತು ಮಾರಾಯ ನೀ ಯಾವಾಗ ಇಷ್ಟ ಅಂತಿ ಅಂತ ತಿಳ್ಕೊಂಡು ಅಂದ ಬಳಿಕ ಅವ ಏನು ಮಾಡಿದ, ಅಲ್ಲೇ ಕೂತ್ಕೊಂಡು ತೀರ್ಥವನ್ನು ಪ್ರೋಕ್ಷಣೆ ಮಾಡಿದ. ಹಿಂಗೆ ಯಾವಾಗ ತೀರ್ಥ ಪ್ರೋಕ್ಷಣೆ ಮಾಡಿದ ಬಳಿಕ ಅವ ಏನು ಅನ್ಬೇಕು, ಯಾವಲ್ಲಿ ಅವ ನೀರು ಹುಗ್ಗಿದವ ಅಂದವ. ಇದು ಬೇಕಾಗಿತ್ತನ್ನು ನನಗೆ ಅಂದವ ಪಾರ್ವತಿಗೆ. ಪಾರ್ವತಿ ನಿನ್ನ ಮಾತು ಕೇಳಿ ನಾನು ಯಾವನ್ಲೇವ ಅಂತ ತಿಳ್ಕೊಂಡು ಅನಿಸ್ಕೋಬೇಕಾಗಿತ್ತು, ಅದಕ್ಕೆ ನಾನು ನಿನ್ನ ಮಾತು ಕೇಳಬಾರ್ದಾಗಿತ್ತು ಅಂದವ. ಅದಕ್ಕೆ ನಾವು ಮಾತು ಹೆಂಗಿರ್ಬೇಕು ಅನ್ನೋದಕ್ಕಾಗಿ ಅದಕ್ಕೆ ಬಾಯಿ ತೆಗೆದ್ರೆ ಸ್ವಚ್ಛ ಮಾತಿಲ್ಲ. ಸ್ವಚ್ಛ ಮಾತು ಇಲ್ಲಾರ್ದಕ್ಕೆ ನಾವು ಬಾಯಿ ಕಳೆದಿದ್ದೇವೆ. ನಿನ್ನ ಮಾತು ಕೇಳಿ ನಾನು ಯಾವನ್ಲೇವ ಅಂತ ತಿಳ್ಕೊಂಡು ಅನಿಸ್ಕೋಬೇಕಾತ್ ನೋಡು ಅಂದ. ಅದಕ್ಕೆ ಮೂಕ ಶರಣಪ್ಪನವ್ರು ಏನಂತ ತಿಳ್ಕೊಂಡ್ರೆ ಮಾತನಾಡಿಸಿದ್ರು ಕೂಡ ಮಾತನಾಡಲಿಲ್ಲ. ಅವರು ಅಂತಾರೆ, ಅಯ್ಯೋ ಪರಮಾತ್ಮ ನೋಡೋದಕ್ಕೆಲ್ಲ ಚಂದ ಅದನ, ನೋಡೋದಕ್ಕೆ ಹುಡುಗೆಲ್ಲ ಚಂದ ಅದನ ಅಂತ ತಿಳ್ಕೊಂಡು ಅವಾಗ ಬಾಯಿಲ್ಲದಿರ್ತಕ್ಕಂಥ ಒಂದು ಹುಡುಗನಿಗೆ ಶರಣರು ಕಿವಿ ಒಳಗ ಪಂಚಾಕ್ಷರಿ ಮಹಾಮಂತ್ರವನ್ನು ಊದಿದರು. ಪಂಚಾಕ್ಷರಿ ಮಹಾಮಂತ್ರವನ್ನು ಊದಿದ ಬಳಿಕ
ಮಾತನಾಡಪ್ಪ ಅಂತ ತಿಳ್ಕೊಂಡು ಹೇಳ್ತಾರ. ಮಸ್ತಕದ ಮೇಲೆ ತಮ್ಮ ಹಸ್ತವನ್ನ ಅಮೃತ ಹಸ್ತವನ್ನ ಇಟ್ಟು ಮಾತನಾಡು ಅಂತ ತಿಳ್ಕೊಂಡ ಬಳಿಕ ಹುಟ್ಟಿದಾಗಿಂದ ನಾವು ಕೂಡ ಜನ್ಮ ಆಗಿರ್ತಕ್ಕಂಥ ಸಮಯದಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಮಾತನಾಡದೇ ಇರ್ತಕ್ಕಂಥ ಸಮಯದೊಳಗ ಯಾವಾಗ ಶರಣರ ಅಮೃತ ಹಸ್ತ ಅವರ ಮಸ್ತಕದ ಮೇಲೆ ಬಿದ್ದ ಬಳಿಕ ಆ ಕ್ಷಣವೇ ಅಪ್ಪ ಅಂತ ತಿಳ್ಕೊಂಡು ಕರೆದನಂತೆ. ಅಪ್ಪ ಅಂತ ತಿಳ್ಕೊಂಡು ಕರೆದನಂತೆ. ಅಪ್ಪ ಅಂತ ತಿಳ್ಕೊಂಡು ಕರೆದನಂತೆ. ನೋಡಿ ಹೆಂಗಿರ್ಬೇಕು. ಶರಣರ ಬಾಯಿಲ್ಲದವನಿಗೆ ಬಾಯಿ ಕೊಟ್ಟು ಬಸವಪಟ್ಟಣದಿಂದ ನ್ಯಾವನೂರ ಹಳ್ಳದ ಮುಖಾಂತರವಾಗಿ ಕೌಲಿಗಿಗೆ ಹೋಗ್ತಾರೆ. ಶರಣರು ಕೌಲಿಗಿ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಶಿವರಾತ್ರಿಯ ಮಂಗಲ ಪುರಾಣ ಇರ್ತೈತಿ. ಶರಣರು ಬಂದಾರ ಅಂತ ತಿಳ್ಕೊಂಡು ಖುಷಿಪಟ್ಟು ಅವರೆಲ್ಲರೂ ಕೂಡ ಏನಂತ ತಿಳ್ಕೊಂಡು ಅಂದ್ರೆ ಇವತ್ತೆಲ್ಲ ಪುರಾಣ ಕೇಳೋಕೆ ನಮ್ಮ ತುಗ್ಗುಲ್ ಡೋಣಿ ಅವ್ರು ಬಂದಾರೆ. ಒಂದು 20 ವರ್ಷದಿಂದ ಅವರ ಪುರಾಣ ಮಾಡೀವ್ರಿ. ಅವರು ಬಂದಾರ. ಅವ್ರಿಗೊಂದು ಸಲ ಜೋರಾಗಿ ಚಪ್ಪಾಳೆ ತಟ್ರಿ. ಅವ್ರಿಗೆ ಭಾಳ ಖುಷಿ. ಯಾಕಂದ್ರೆ ಅವರು ಒಂದು 15-20 ವರ್ಷದಿಂದ ನೋಡೀವಿ. ಇವತ್ತು ನಮ್ಮ ಪುರಾಣ ಕೇಳಕ್ಕೆ ಬಂದಾರಂದ್ರೆ ಭಾಳ ಖುಷಿ ಆಕತ್ತೆ. ಹಾಗಾಗಿ ಅವತ್ತಿನ ದಿನಮಾನದಲ್ಲಿ ಶರಣರು ಕೌಲಿಗಿ ಪುರಾಣದಲ್ಲಿ ಶಿವರಾತ್ರಿಯ ಮಂಗಲದ ಪುರಾಣ, ಆ ಮಂಗಲ ಪುರಾಣದಾಗ ಕೂತ್ಕೊಂಡಿದ್ರು. ಅವ್ರಿಗೆ ಏನಂತ ತಿಳ್ಕೊಂಡ್ರೆ ಕ್ರಿಯಾಮೂರ್ತಿಗಳು. ಒಂದು ಪುರಾಣ ಮಂಗಲ ಆಗಬೇಕಾಗಿತ್ತಂದರೆ ಕ್ರಿಯಾಮೂರ್ತಿಗಳು ಅವಶ್ಯವಾಗಿ ಬೇಕು. ಹಾಗಾಗಿ ಅಲ್ಲಿ ಕ್ರಿಯಾಮೂರ್ತಿಗಳು ಅವಶ್ಯವಾಗಿ ಇರುವುದರಿಂದ ಅಲ್ಲಿ ಏನಂತ ತಿಳ್ಕೊಂಡ್ರೆ ಒಬ್ಬ ಜಂಗಮಾಮೂರ್ತಿಯನ್ನು ಕರ್ಕೊಂಡು ಬರ್ರಿಪ್ಪ ಕ್ರಿಯಾಮೂರ್ತಿಗಳನ್ನು ಅಂತ ತಿಳ್ಕೊಂಡು ಅಂದಾಗ ಅವ್ರು ಹೇಳಿದರು ಹಿಂಗೆ ಅಂತ ತಿಳ್ಕೊಂಡು ಅಂದಾಗ ಅವ್ರು ಕರೆಯಕ್ಕೆ ಹೋದ್ರಂತ ಕ್ರಿಯಾಮೂರ್ತಿಗಳು ಆರಾಮ ತಪ್ಪಿತ್ತು. ಆರಾಮ ತಪ್ಪಿತ್ತು. ಕರೆಯಕ್ಕೆ ಹೋಗಿ ಒಳ್ಳೆ ಬಂದ್ರು. ಅವ್ರು ಹೇಳ್ತಾರೆ ಯಪ್ಪ ಅವ್ರಿಗೆ ಆರಾಮಿಲ್ಲ, ಚಳಿ ಜ್ವರ ಬಂದಾವ ಅಂತ ತಿಳ್ಕೊಂಡಂದ ಬಳಿಕ ಇಲ್ಲೇ ಕೂತ್ಕೊಂಡೋದಂತ ಶರಣಬಸಪ್ಪನವ್ರು. ಏನಂತ ಅವ್ರೇನು ಮಂಚದ ಮೇಲೆ ಮಲ್ಕೊಂಡ್ರಲ್ಲ, ಮಂಚ ಬಿಟ್ಟು ಕೆಳಗಿಳಿ ಅನ್ನೋ ಜ್ವರ ಹೋಕ್ಕವ ಅಂದ್ರಂತ ಅವ್ರು. ನೋಡಿ ಹೆಂಗಿರ್ಬೇಕು. ಮಂಚ ಬಿಟ್ಟು ಕೆಳಗಿಳಿ ಅನ್ನೋ ಜ್ವರ ಹೋಕ್ಕವ ಅಂತ ತಿಳ್ಕೊಂಡಂದ ಬಳಿಕ ಅವಾಗ ಕೆಳಗಿಳಿದ್ರಂತ. ಮಂಚ ಬಿಟ್ಟು ಕೆಳಗಿಳಿದ್ರೆ ಜ್ವರ ಹೋದು ಅಂತ. ಮತ್ತು ಬಂದರು. ಅಲ್ಲಿ ಪ್ರಸಾದ ಮಾಡ್ಕೊಂಡ್ರು. ಪಾದೋದು ಕೊಟ್ಟರು ಶರಣಪ್ಪನವ್ರಿಗೆ. ಪ್ರಸಾದ ಮಾಡ್ಕೊಂಡು ಹೊಳ್ಳಿ ಹೋಗೋದ್ರಾಗ ಏನಾತಂತ ತಿಳ್ಕೊಂಡು ಮನ್ಸದ ಮ್ಯಾಗ ಹಿಂಗೆ ಕುಂದ್ರಾಕತ್ತಿದ್ರು. ಮತ್ತು ಜ್ವರ ಬಂದರು. ಅವ್ರು ಅಂದ್ರು ಏನಿದು ಅಂದ್ರೆ ಅವ್ರು ಮತ್ತು ಶರಣಬಸಪ್ಪನವ್ರಿಗೆ ಹೇಳಿದ್ರಂತ ಯಪ್ಪ ಹಿಂಗೆ ಆಗಕತ್ತೈತೆ ಯಪ್ಪ ಆ ಮಂಚದ ಮೇಲೆ ಕುಂದ್ರಬೇಡ್ರಿ ಅಂತ ತಿಳ್ಕೊಂಡ್ರಂತ. ಮಂಚ ಬಿಟ್ಟು ಕೆಳಗೆ ಇಳಿದ್ರ ಬಳಿಕ ಮಂಚದ ಮೇಲೆ ಕುಂದ್ರಾಕೆ ಹೋಗ್ಬೇಡ್ರಿ ನೀವು ಅಂದ್ರಂತ. ಮಂಚದ ಮೇಲೆ ಕುಂದ್ರಾಕೆ ಹೋಗ್ಬೇಡ್ರಿ ಅಂತ ತಿಳ್ಕೊಂಡ್ರೆ ಆ ಮಂಚದ ಮ್ಯಾಗ ಇರ್ತಕ್ಕಂಥ ಗಾದಿ ಇಷ್ಟಿಷ್ಟು ಹತ್ರ ಹಾರಾಡಕತ್ತಿತ್ತಂತ. ಅದಕ್ಕೆ ಚಳಿ ಜ್ವರ ಬಂದು ಅಂತ. ಅದಕ್ಕೆ ನೋಡಿ ಹೆಂಗಿರ್ಬೇಕು. ಅದಕ್ಕೆ ಶರಣಪ್ಪನವರ ಮಹಿಮೆ ಅಗಾಧವಾಗಿರ್ತಕ್ಕಂಥದ್ದು ಅಂತ ತಿಳ್ಕೊಂಡು ಕರೀತಾರೆ. ಶರಣ ಬಸವೇಶ್ವರರು ಕೌಲಿಗಿಯ ಪುರಾಣವನ್ನು ಮಂಗಲ ಮಾಡಿಕೊಂಡು ಕಲ್ಯಾಣ ಮಾರ್ಗವಾಗಿ ಹೋಗುತ್ತಂಥ ಸಮಯದೊಳಗೆ ದಾರಿ ಒಳಗೆ ಒಂದು ಊರು, ಅದು ಪರ್ವತಾಬಾದ ಅಂತ ಕಡ್ಕೊಂಡು ಬರ್ತಾರೆ. ಪರ್ವತಾಬಾದ್. ಆ ಪರ್ವತಾಬಾದಿನೊಳಗೆ ಹೋಗ್ತಾರೆ. ಶರಣರ ನೆನಪಿರಲಿ, ಶರಣರು ಹೋದ ಬಳಿಕ ಆ ಊರಿನ ಎಲ್ಲ ಕಡೆ ಹಿಂಗೆ ತಿರುಗಾಡಿದ್ರಂತ. ಆ ಊರಿಗೆ ಭಯಂಕರವಾಗಿರುವಂಥ ಬರಗಾಲ. ಅಂತಿಂಥ ಬರಗಾಲವಲ್ಲ, ನಾವು ಯಾರೂ ಕೂಡ ಇಂಥ ಬರಗಾಲವನ್ನು ಅನುಭವಿಸಿಲ್ಲ ಕರೆ. ಆದರೂ ಕೂಡ ಅವತ್ತಿನ ದಿನಮಾನದಲ್ಲಿ ಶರಣರ ಪರ್ವತಾಬಾದಿನೊಳಗೆ ಹೋದ ಬಳಿಕ ಆ ಊರಿನ ಜನ ಮುಖಗಳೆಲ್ಲ ಸಪ್ಪಾಗ್ಯಾವ. ವಯೋವೃದ್ಧ ಒಂದಿಷ್ಟು ಮುದುಕರನ್ನ, ಸಣ್ಣ ಸಣ್ಣ ಮಕ್ಕಳನ್ನು ಬಿಟ್ಟು ಒಂದಿಷ್ಟು ಜನ ಏನಂತ ತಿಳ್ಕೊಂಡ್ರೆ ಊರು ಬಿಟ್ಟ ಹೋಗ್ಯಾರಂತ. ಊರು ಬಿಟ್ಟು ಹೋಗ್ಯಾರ. ಒಂದಿಷ್ಟು ಜನ ಮಕ್ಕಳನ್ನು ಮಾರ್ಕೊಂಡು ಜೀವನ ಮಾಡ್ಯಾರ. ಒಂದಿಷ್ಟು ಜನ ಹೊಟ್ಟಿ ಪಾಡಿಗೋಸ್ಕರ ತಾ ಊರನ್ನು ಬಿಟ್ಟು ಹೋಗ್ಯಾರಂತ ಪರ್ವತಾಬಾದಿನೊಳಗೆ. ಅವಾಗ ಶರಣರು ಏನಂತ ತಿಳ್ಕೊಂಡ್ರೆ ಎಲ್ಲ ಕಡೆ ಆ ಊರಿನೊಳಗೆ ಎಲ್ಲ ಕಡೆ ತಿರುಗಿದ್ರು, ನೋಡಕತ್ತಿದ್ರು. ಏನಪ್ಪ ಪರಮಾತ್ಮ, ಎಂಥವು ನೀನು ಎಂಥ ಬರಗಾಲ ಬಂದೈತಿ, ಜನ ಎಲ್ಲ ತತ್ತರಿಸಿ ಹೋಗ್ಯಾರಲ್ಲ. ಶರಣರ ನೆನಪಿರಲಿ, ಆ ಸಮಯದೊಳಗೆ ಅವರ ದುಃಖವನ್ನು ನೋಡಿದ ಬಳಿಕ, ಅವರ ಕಷ್ಟಗಳನ್ನು ನೋಡಿದ ಬಳಿಕ ಶರಣರು ಮನಸ್ಸಿಗೆ ನೋವು ಪಡ್ಕೊತಾರೆ, ನೊಂದುಕೊಳ್ತಾರೆ. ಅವ್ರಂತಾರೆ, ಹೇ ಪರಮಾತ್ಮ, ಇಂಥ ಒಂದು ಬರಗಾಲವನ್ನು ತಂದು ಹಾಕಿದಿಲ್ಲಪ್ಪ ಈ ಊರೊಳಗೆ ಅಂತ ತಿಳ್ಕೊಂಡು ಏನು ಮಾಡ್ತಾರ, ಸ್ವತಃ ತಾವೇ ಜೋಳಿಗೆಯನ್ನು ಹಿಡ್ಕೊಂಡು ಹೋಗಿ ಇದ್ದವರ ಮನೆ ಹತ್ರ ಹೋಗಿ ಜೋಳಿಗೆ ಹಿಡ್ಕೊಂಡು ಜೋಳದ ಭಿಕ್ಷೆಯನ್ನು ಬೆಡ್ಕೊಂಡು ಬರಾಕತ್ತಿದ್ರು. ಜೋಳದ ಭಿಕ್ಷೆ ಬೆಡ್ಕೊಂಡು ಬರಾಕತ್ತಿದ್ರು ಶರಣರ. ಇದ್ದವ್ರ ಮನೆಗೆ ಹೋಗೋದು, ಜೋಳದ ಭಿಕ್ಷೆ ಇಟ್ಕೊಂಡು ಬರೋರು, ಆ ಜೋಳವನ್ನು ತಂದು ಬೀಸೋರು. ಬೀಸಿ ಏನು ಮಾಡೋರು, ಒಂದಿಷ್ಟು ನುಚ್ಚು ಮಾಡೋರು, ಅದ ಹಿಟ್ಟಿನಾಗ ಒಂದಿಷ್ಟು ಸಾರು ಮಾಡೋರು. ಮಾಡಿ ಮನೆಗೆ ಕರ್ಕೊಂಡು ಹೋಗಿ ಅಂತಾರ, ಯಪ್ಪ ಬರ್ರಿ ಒಂದಿಷ್ಟು ಗಂಜಿ ಕುಡಿ ಅಂತ ಬರ್ರಿ, ಒಂದಿಷ್ಟು ಸಂಗಟಿ ಸಾರು ಊಟ ಮಾಡಂತ ಬರ್ರಿ, ಸ್ವಲ್ಪ ಒಂದಿಷ್ಟು ನುಚ್ಚು ಸಾರು ಊಟ ಮಾಡಂತ ಬರ್ರಿಯಪ್ಪ ಅಂತ ತಿಳ್ಕೊಂಡು ಮನೆಗೆ ಹೋಗಿ ಕರ್ಕೊಂಡು ಬಂದು ಹುಣಸಾಕತ್ತಿದ್ರು ಶರಣರ. ಇವ ನೆನಪಿರಲಿ, ಅಲ್ಲಿರ್ತಕ್ಕಂಥ ಸಮಯದೊಳಗೆ ಬರಗಾಲ ಬಂದೈತಿ. ಕೈಯಾಗ ಜೋಳಿಗೆ ಹಿಡ್ಕೊಂಡಾರ. ಜೋಳಿಗೆ ಇಟ್ಕೊಂಡು ಮನೆಗೆ ಹೋಗಿ ಭಿಕ್ಷಾ ಬೇಡಿ ಅವರನ್ನು ಹೊಟ್ಟೆ ತುಂಬಿಸಾಕತ್ತಾರ ಅಂತ ತಿಳ್ಕೊಂಡ್ರೆ ಶರಣರ. ಅಲ್ಲಿ ಯಾರೂ ಕೂಡ ಅವರ ಸಂಬಂಧಿಕರಿಲ್ಲ. ಅವ್ರು ಯಾರು ಸಂಬಂಧಿಕರಲ್ಲ, ಅವ್ರು ಯಾರು ರಕ್ತ ಸಂಬಂಧಿಕರಲ್ಲ. ಶರಣರ ನೆನಪಿರಲಿ, ಯಾಕೆ ಅಂತ ತಿಳ್ಕೊಂಡ್ರೆ ಶರಣರು ಜಗತ್ತಿನೊಳಗೆ ಏನಂತ ತಿಳ್ಕೊಂಡ್ರೆ ರಕ್ತ
ಬಂಧುಗಳಾದವರು ಬಂದುಂಡು ಹೋಗುವರು ಬಂಧನವ ಕಳೆಯಲರಿಯರು ಅಂತ ತಿಳ್ಕೊಂಡಂತಾರ. ಅನ್ನವು ನಿನ್ನಲ್ಲಿರುವ ತನಕ ನನ್ನವರು ತನ್ನವರು ಎನ್ನುವರು, ಅನ್ನವ ತೀರಿದ ಮರುದಿನ ಮರುಕ್ಷಣ ನನ್ನವರು ತನ್ನವರು ಯಾರಿಹರು ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರಿ. ನಮ್ಮ ಹತ್ರ ಒಂದಿಷ್ಟು 2 ರೂಪಾಯಿ ಐತೆ ಅಂತ ತಿಳ್ಕೊಂಡ್ರೆ ಕಾಕ ಚಿಗಪ್ಪ ದೊಡ್ಡಪ್ಪ ಕಾಕ ಮಾಮ ಅಂತ ತಿಳ್ಕೊಂಡು ಎಲ್ಲರೂ ಬರ್ತಾರೆ. ನಮ್ಮ ಹತ್ರ ಬಡತನ ಬಂತು ಅಂತ ತಿಳ್ಕೊಂಡ್ರೆ ನಮ್ಮ ಹತ್ರ ಯಾರೂ ಬರೋದಿಲ್ಲ. ಶರಣರ ನೆನಪಿರಲಿ. ಯಾಕಂತ ತಿಳ್ಕೊಂಡ್ರೆ ಶರಣರು ಮನೆ ಮನೆಗೆ ಹೋಗಿ ಜೋಳಿಗೆ ಹಿಡ್ಕೊಂಡು ಭಿಕ್ಷೆ ಬೇಡಬೇಕಾದ್ರೆ ಅಲ್ಲಿ ಚಿಕ್ಕಪ್ಪಿಲ್ಲ ದೊಡ್ಡಪ್ಪಿಲ್ಲ ಆತ್ತಿಲ್ಲ ಮಾವಿಲ್ಲ, ಯಾರು ಬಂಧುಗಳಾದವರು ರಕ್ತ ಸಂಬಂಧಿಕರು ಯಾರು ಇಲ್ಲ. ಆದರೆ ಶರಣರು ಏನಂತ ತಿಳ್ಕೊಂಡ್ರೆ ಇವರೆಲ್ಲರೂ ನನ್ನ ಬಂಧುಗಳು ಅಂತ ತಿಳ್ಕೊಂಡು ಅಪ್ಪಿಕೊಂಡಿರ್ತಕ್ಕಂಥವನು ಮಹಾಶರಣ ಅಂತ ಕರ್ಕೊಂಡು ಬರ್ತಾರೆ. ಅಂಥವನು ಇವರೆಲ್ಲರೂ ನನ್ನವರು ನನ್ನ ಮಕ್ಕಳು ಅಂತ ತಿಳ್ಕೊಂಡು ಬಡ್ಕೊಂಡು ಏನು ಮಾಡಿದ, ಇದ್ದವ್ರ ಹತ್ರ ಹೋಗಿ ಜೋಳಿಗೆ ಹಿಡ್ಕೊಂಡು ಜ್ವಾಳ ಇಸ್ಕೊಂಡು ಬಂದು ಬೀಸಿ ದಾಸೋಹ ಮಾಡಕತ್ತಿದ. ಒಂದು ದಿನ ಅಲ್ಲ ತಾಯಿಂದ್ರೆ, ಇದು ಒಂದು ದಿನ ದಾಸೋಹ ಮಾಡಿದ್ರೆ ನಡೀತಿತ್ತು. ಸುಮಾರು ವರ್ಷಗಳ ಪರ್ಯಂತರ ಪರ್ವತ ಬಾದಿನೊಳಗೆ ಜೀವನ ಮಾಡಿದ. ಸುಮಾರು ವರ್ಷಗಳ ಪರ್ಯಂತರ ಪರ್ವತ ಬಾದಿನೊಳಗ ಶರಣರು ಅಲ್ಲಿ ಏನು ಮಾಡಿದ, ದಾಸೋಹ ಮಾಡಕತ್ತಿದ, ದಿನನಿತ್ಯ ಸಂಗಟಿ ಮಾಡಕತ್ತಿದ, ಸಾರು ಮಾಡಕತ್ತಿದ. ಎಲ್ಲರೂ ಹಿಂಗೆ ಅಂತ ತಿಳ್ಕೊಂಡು ಬಂದು ಉಂಡೋಗ್ರಿ ಅಂತ ತಿಳ್ಕೊಂಡ. ಒಂದೊಂದು ದಿನ ಪರಿಸ್ಥಿತಿ ಹೀಗಾಯ್ತಲ್ಲ, ಶರಣರು ಜೋಳಿಗೆ ಹಿಡ್ಕೊಂಡು ಹೋಗಿ ಭಿಕ್ಷೆ ಬೇಡ್ಕೊಂಡು ಬರಬೇಕಾದ್ರ ಒಂದೊಂದು ದಿನ ಯಾರೂ ನೀಡಲಿಲ್ಲ. ನೀಡದೇ ಇರುವಂಥ ಪರಿಸ್ಥಿತಿ ಒಳಗೆ ಇದ್ದವ್ರ ಹತ್ರ ಹೋಗಿ ಕಡದಂತೆ ಜ್ವಾಳ ಇಸ್ಕೊಂಡು ಬಂದರು. ಹಣವನ್ನು ಸಾಲ ಮಾಡಿದ್ರು ಅವರು. ಯಾರ ಸಲುವಾಗಿ? ಯಾರ ಸಲುವಾಗಿ ಮಾಡಿದ್ರು? ಅಲ್ಲಿ ಏನಾರು ಯಾರು ಮಕ್ಕಳಿದ್ರ, ಇನ್ನು ಚಿಗವಿದ್ಲ ಹತ್ತಿದ್ಲ, ಯಾರಿದ್ರು? ಯೋಚನೆ ಮಾಡಿ ನೀವೆಲ್ಲ. ಇವತ್ತು ಶರಣಬಸಪ್ಪನವ್ರು ಏನು ಕೆಲಸ ಮಾಡಿದ್ರು ಅಂತ ತಿಳ್ಕೊಂಡು ಅನ್ನೋದಕ್ಕಿಂತ ಅವ್ರು ಏನು ಕೆಲಸ ಮಾಡಿದ್ರು ಜಗತ್ತಿನೊಳಗೆ, ಯಾಕೆ ದೊಡ್ಡವರಾದರೂ ಇಂಥ ಸಮಯದೊಳಗೆ ಅವರು ಶರಣರ ಒಂದು ಚರಿತ್ರೆ ನಾವು ಹೇಳಕತ್ತೀವಿ ಅಂತ ತಿಳ್ಕೊಂಡ್ರೆ, ಶರಣರ ಅವರೆಲ್ಲರ ದುಃಖ ನನ್ನ ದುಃಖ, ಅವರೆಲ್ಲರ ಕಷ್ಟ ನನ್ನ ಕಷ್ಟ. ಅದಕ್ಕೆ ಹೇಳ್ತಾರೆ ಸುಖಕ್ಕೆ ಸಬ್ ಸಾತ್ ದುಃಖ ಮೇ ನಾ ಕೋಹಿ ಅಂತ ತಿಳ್ಕೊಂಡ್ರು. ಸುಖದಲ್ಲಿ ಬಂಧು ಬಾಂಧವರು ಎಲ್ಲರೂ ಬರ್ತಾರೆ, ದುಃಖ ಮೇ ನಾ ಕೋಹಿ ಅಂತ ತಿಳ್ಕೊಂಡು ಕರೀತಾರೆ. ದುಃಖ ಬಂದೈತೆ, ನಮ್ಮ ಕಷ್ಟ ಬಂದೈತೆ ಅಂತ ತಿಳ್ಕೊಂಡ್ರೆ ನಮ್ಮ ಹತ್ರ ಯಾರೂ ಬರುವುದಿಲ್ಲ. ಅಕಸ್ಮಾತ್ ನಾವೇನಾದರೂ ಬಡತನ ಬಂದೈತೆ ಅಂತ ತಿಳ್ಕೊಂಡು ಶ್ರೀಮಂತರ ಮನೆಗೆ, ನಮ್ಮ ಬಂಧುಗಳಾದವ್ರು ಶ್ರೀಮಂತರ ಮನೆಗೆ ಹೋದೀವಿ ಅಂತ ತಿಳ್ಕೊಂಡ್ರೆ ಅಲ್ಲಿರೋದ್ರಾಗ ಹೇಳ್ತಾರಂತ, ಏನಂತ, ಯಾಕೆ ಬರಕತ್ತಾನವ, ಈ ರೊಕ್ಕ ಕೇಳಕ್ಕೆ ಬರ್ತಾನೆ ಏನ? ಹಿಂಗೆ ಯೋಚನೆಗಳು ಬರ್ತಾವಂತ. ಹಿಂಗೆ ಯೋಚನೆಗಳು ಬರ್ತಾವ. ನಾವು ಬಡತನದೊಳಗೆ ಅದೀವಪ್ಪ ಅಂತ ತಿಳ್ಕೊಂಡ್ರೆ ಶರಣರ, ನಾವು ಬಂಧು ಬಾಂಧವರ ಹತ್ರ ಶ್ರೀಮಂತರದಾರ ಏನಾರ ಒಂದಿಷ್ಟು ಸಹಾಯ ಕೇಳ್ಬೇಕಂತ ತಿಳ್ಕೊಂಡು ಹೋದಿವಿ ಅಂತ ತಿಳ್ಕೊಂಡ್ರೆ ನಾ ಮನೆಗೆ ಇಲ್ಲ ಅಂತ ಹೇಳಂತಾರೆ. ತಿಳ್ಕೊಂಡಂತಾರ. ಎಂಥ ಕಷ್ಟಗಳು ಬರಲಿ, ಆದರೆ ಕಷ್ಟಗಳನ್ನು ಎದುರಿಸುವಂಥ ಧೈರ್ಯ ನಮಗೆ ಬರಬೇಕು. ಆದರೆ ಬಂಧುಗಳಾದ ಹತ್ರ ಎಂದೂ ಕೂಡ ಕೈ ಒಡ್ಡಿ ಬೇಡಬೇಡ್ರಿ, ಕೈ ಚಾಚಿ ಬೇಡಬೇಡ್ರಿ. ಆದರೆ ನೆನಪಿರಲಿ, ಕಾಯಕ ಅನ್ನುವಂಥ ಪದವನ್ನು ಇಟ್ಟುಕೊಂಡು ನೀವು ಜೀವನ ಮಾಡಿರಿ. ನಿಮ್ಮ ಬದುಕು ಏನಾಕತಿ, ಸಂಪತ್ತು ಭರಿತಾಗಿರ್ತಕ್ಕಂಥ ಬದುಕಾಕತ್ತೆ. ನಿಮ್ಮ ಬದುಕು ಕೈಲಾಸ ಆಗ್ತದೆ. ಆದರೆ ಇನ್ನೊಬ್ಬರ ಮನೆ ಮುಂದೆ ಹೋಗಿ ಕೈ ಚಾಚಿ ನಮಗೆ ಕೊಡ್ರಿ, ನಮ್ಮ ಬಡತನ ಬಂದೈತೆ ಅಂತ ತಿಳ್ಕೊಂಡು ಯಾರ ಹತ್ರ ಬೇಡಕ್ಕೆ ಹೋಗಬೇಡ್ರಿ. ಶರಣಪ್ಪನವ್ರ ಪರಿಸ್ಥಿತಿ ಏನಾಯ್ತು ಅಂತ ತಿಳ್ಕೊಂಡು ಅಂದ್ರೆ, ಭಿಕ್ಷೆ ನೀಡಿದ ಸಮಯದೊಳಗೆ ಕಡದತ್ತ ಜ್ವಾಳ ಇಸ್ಕೊಂಡು ಮುಂದೆ ದಾಸೋಹ ಮಾಡಾಕತ್ತಿದ್ರು. ಯಾರ ಸಲುವಾಗಿ? ನನ್ನವರು ಅಂದ್ರೆ ಅವರು ಅಪ್ಕೊಂಡ್ರು. ನನ್ನವರು ಅಂತ ತಿಳ್ಕೊಂಡು ಅಪ್ಕೊಂಡ್ರಿ. ಪುಟ್ಟರಾಜ್ ಗುರುಗಳ ಹತ್ರ, ಪಂಚಾಕ್ಷರಿ ಗುರುಗಳ ಹತ್ರ ಬಂದ್ರಂತ. APMCಯ ದಲಾಲ್ ಅಂಗಡಿ ವರ್ತಕರು ಬಂದು ಹೇಳಕತ್ತಿದ್ರಂತ, ಯಪ್ಪ ಇವರೆಲ್ಲರೂ ಏನಂತ ತಿಳ್ಕೊಂಡ್ರೆ ಎಂಥವ್ರು, ಇವರೆಲ್ಲರೂ ಸಂಗೀತವನ್ನು ಕಲಿಸಿರಿ, ಇವ್ರಿಗೆ ಊಟ ಕೊಟ್ಟು ಉಚಿತವಾಗಿ ಪ್ರಸಾದವನ್ನು ನೀಡಿ ಸಂಗೀತವನ್ನು ಕಲಿಸಿರಿ, ಮತ್ತು ಅವ್ರು ಮದುವೆ ಮಾಡ್ಕೊಂಡು ಇಲ್ಲೇ ಜೀವನ ಮಾಡಕತ್ತಾರ, ಅದಕ್ಕೆ ಇವ್ರನ್ನ ಕಳಿಸಿಬಿಡ್ರಿ ಅಂತ ತಿಳ್ಕೊಂಡ್ರಂತ. ಒಂದಿಷ್ಟು ಮಂದಿ ಬಂದು, ಯಾರ್ಯಾರು ಮದುವೆ ಮಾಡ್ಕೊಂಡಾರ, ಸಂಗೀತ ಕಲ್ತಾರ, ಎಲ್ಲರೂ ಮದುವೆ ಮಾಡ್ಕೊಂಡು ಇಲ್ಲೇ ಇರ್ತಾರಪ್ಪ, ಅದಕ್ಕೆ ಮದುವೆ ಮಾಡ್ಕೊಂಡ್ರೆ ಇಲ್ಲದ್ರಲ್ಲ ಅವ್ರನ್ನ ಕಳಿಸ್ಬಿಡಪ್ಪ, ಯಾಕೆ ಇಟ್ಕೊಂತಿ ಅಂತ ತಿಳ್ಕೊಂಡು ಪುಟ್ಟರಾಜ್ ಗುರುಗಳನ್ನ ಕೇಳಿದ್ರಂತ. ಬಂದು ದಲಾಲ್ ಅಂಗಡಿ ವರ್ತಕರು ಬಂದು ಕೇಳಿದ ಬಳಿಕ ಯಾರು ಕೇಳಿದ್ರಲ್ಲ ಅವ್ರಿಗೆ ಒಂದು ಪ್ರಶ್ನೆ ಮಾಡಿದ್ರಂತ ಗುರುಗಳು. ಏನಂತ? ಹೌದಪ್ಪ ಕಳಿಸ್ತೀನಿ, ನಿನಗೆ ಎಷ್ಟು ಮಕ್ಕಳು ಅಂದ್ರಂತ. ಅವ್ರು, ಇಪ್ಪ ನನಗೊಂದು ಹೆಣ್ಣು ಒಂದು ಗಂಡು, ಹೆಣ್ಣು ಮಗನ ಮದುವೆ ಮಾಡಿ ಏನ ಅಂದ್ರೆ, ಮದುವೆ ಮಾಡೀನಿ. ಗಂಡು ಮಗನ ಮದುವೆ ಮಾಡೀನಪ್ಪ, ಮಕ್ಕಳಿಗೆ ಅವನು ಹಾಗೈತಪ್ಪ, ಮಕ್ಕಳನ್ನ ಆಗ್ಯಾವಪ್ಪ, ಮತ್ತು ಮನೆಯಾಗ ಯಾಕೆ ಇಟ್ಕೊಂಡಿ ಅವ್ರನ್ನ ಕಳಿಸಲ್ಲ ಅಂದ್ರೆ, ಮನೆಗೆ ಯಾಕೆ ಇಟ್ಕೊಂಡಿದ್ದಿ? ಅದೇ ಹೆಂಗೆ ಕಳ್ಸಕ್ಕೆ ಬರ್ತೇಪ್ಪ, ನೀ ಹೆಂಗೆ ಕಳಿಸ್ಗಲೋ ನಾನು ಹಂಗೆ ಕಳಿಸ್ಗಲ್ಲಪ್ಪ. ಅವ್ರು ನನ್ನ ನೆಚ್ಚಿ ಬಂದಾರ, ನಾನೇ ತಂದೆ, ನಾನೇ ತಾಯಿ, ನಾನೇ ಬಂದು ಬಳಗ ಎಲ್ಲವನ್ನು ತಿಳ್ಕೊಂಡು ನನ್ನ ನೆಚ್ಚಿಕೊಂಡು ಬಂದಾರ ಅಂದ ಬಳಿಕ ಅವ್ರು ನನ್ನ ಮಕ್ಕಳದಾರ, ನಾ ಕಳ್ಸಂಗಿಲ್ಲ ಅಂತ ತಿಳ್ಕೊಂಡು ಅಂದ್ರಂತವ್ರು. ನೋಡಿ ಹೆಂಗೆ ಇರ್ಬೇಕು, ನನ್ನ ಮಕ್ಕಳದಾರ ಕಳ್ಸಂಗಿಲ್ಲ ಅಂತ ತಿಳ್ಕೊಂಡು ಅಂದ್ರವ್ರು. ದಿನನಿತ್ಯ ಹಿಂಗೆ ದಾಸೋಹವನ್ನು ಮಾಡ್ಕೊತ ಬರಕತ್ತಿದ್ರು ಶರಣರ. ಆ ಊರಿಗೆ ಒಬ್ಬ ದೊಡ್ಡಪ್ಪ ಗೌಡ ಅಂತ ತಿಳ್ಕೊಂಡು ಒಂಟಿ ಎತ್ತಿನ ಮೇಲೆ ಜೋಳವನ್ನು ಹೇರ್ಕೊಂಡು ಏನು ಮಾಡ್ತಿದ್ದ, ದಿನನಿತ್ಯ ಜೋಳವನ್ನು ಹೇರ್ಕೊಂಡು ಬರ್ತಿದ್ದ. ಶರಣರು ಮಾಡುವಂಥ ಕೆಲಸವನ್ನು ನೋಡಿದ ಬಳಿಕ ಅವು ಖುಷಿ ಅನಿಸ್ತು. ಯಪ್ಪ ಶರಣರು ಎಂಥ ಕೆಲಸ ಮಾಡ್ತಾರೆ,
ಈ ಊರೊಳಗೆ ಪರ್ವತಾಬಾದಿನೊಳಗಿರ್ತಕ್ಕಂಥ ಸುಮಾರು ವರ್ಷಗಳಾತು ಶರಣರು ಬಂದು ಈ ಊರೊಳಗೆ ಇದ್ದುಕೊಂಡು ಈ ಊರಿನಲ್ಲಿರ್ತಕ್ಕಂಥ ಬರಗಾಲವನ್ನು ಕಳೆದಾರ. ಬರಗಾಲವನ್ನು ಕಳೆದಿರ್ತಕ್ಕಂಥ ಪರ್ವತಾಬಾದಿನೊಳಗಿರ್ತಕ್ಕಂಥ ಈ ಬರಗಾಲದ ಬಂಟ ಶರಣ ಬಸವ ಅಂತ ತಿಳ್ಕೊಂಡು ಕರೆದ. ಬರಗಾಲದ ಬಂಟ ಶರಣ ಬಸವ ಬರಗಾಲವನ್ನು ಕಳೆದಾನ. ಅದಕ್ಕೆ ಬರಗಾಲದ ಬಂಟ ಶರಣ ಬಸವನನ್ನು ನಮ್ಮೂರಿಗೆ ಕರ್ಕೊಂಡು ಹೋಗ್ಬೇಕು ಅಂದ. ನಮ್ಮೂರಿಗೆ ಕರ್ಕೊಂಡು ಹೋಗ್ಬೇಕಂದ. ನೋಡಿ ಅಂಥ ಯೋಚನೆ. ನಾವೆಲ್ಲ ಅಂತಿರ್ತೀವಿ ನಮ್ಮ ಗುರುಗಳು ನಮ್ಮ ಶರಣರ ಬರಬೇಕು ನಮ್ಮ ಊರಿಗೆ ಅಂತ ತಿಳ್ಕೊಂಡು ನೀವೆಲ್ಲರೂ ಆಹ್ವಾನ ಮಾಡಿರಿ. ಸಾಕಷ್ಟು ಶರಣರಿಗೆ ಸತ್ಪುರುಷರಿ ಸ್ವಾಮಿಗಳಿಗೆಲ್ಲ ಆಹ್ವಾನ ಮಾಡಿರಿ. ಹಂಗೆ ಆಹ್ವಾನ ಮಾಡಿರಿ. ಹಾಗಾಗಿ ಏನಂತ ತಿಳ್ಕೊಂಡಂದ್ರೆ ಅವರಿಗೆ ಅವ ಅನ್ನಂತ ದೊಡ್ಡಪ್ಪ ಏನಂತ ಅಂತ ತಿಳ್ಕೊಂಡಂದ್ರೆ ನಮ್ಮೂರಿಗೆ ಕರ್ಕೊಂಡು ಹೋಗ್ಬೇಕಂತಂದ. ಕರ್ಕೊಂಡು ಹೋಗ್ಬೇಕಂದ್ರೆ ಮನೆಯಾಗಿದ್ದ ಹೆಣ್ಮಗಳು ಆ ದೊಡ್ಡಪ್ಪ ಹೆಂಡತಿ ಹೆಸರು ನೀಲಮ್ಮನವರು. ಅವ್ರನ್ನ ಕೇಳ್ಕೊಂಬರ್ಬೇಕಲ್ಲ. ಮತ್ತೆ ಆಗ ಕರ್ಕೊಂಬರ್ತೀನಿ ಅಂತ ತಿಳ್ಕೊಂಡಂದ್ರೆ ಈಗ ಯಾರೋ ಒಬ್ರು ಸ್ವಾಮಿಗಳು ನಾವು ಮನೆ ಕರಿತೀವಿ ಅಂದ್ರೆ ಸುಮ್ಮನೆ ಕರೆಯೋಕ್ಕಾಗಂಗಿಲ್ಲ. ಮನೆಯಾಗಿದ್ದ ಹೆಣ್ಮಕ್ಳು ಹೋಮ್ ಮಿನಿಸ್ಟರ್ ನೀವವ ತಾಯಿಂದ್ರೆ ಹೋಮ್ ಮಿನಿಸ್ಟರ್ ನೀವು ಹೆಂಗೆ ಅಂತ ತಿಳ್ಕೊಂಡ್ರೆ ಒಬ್ಬ ಶರಣ ಇವತ್ತು ಶರಣನಾಗಿರ್ಬೇಕಾದ್ರೆ ಮನೆಯಾಗಿರ್ತಕ್ಕಂಥವ್ರು ತಾಯಿಂದ್ರೆ ನೀವು ನಾವು 8-10 ಮಂದಿ ಕರ್ಕೊಂಡು ಹಿಂಗೆ ಬರೋದ್ರಾಗ ಅಲ್ಲಿ ಬಂದು ಕಟ್ಟಿ ಮ್ಯಾಗ ಕುಂದ್ರದಾಗ ಚಾ ಮಾಡಿರ್ಬೇಕು. ಅಂದ್ರೆ ಅದು ಅಲ್ಲಿ ಕಟ್ಟಿ ಮ್ಯಾಗ ಕುಂದ್ರದಾಗ ಚಾ ಅಂತ ತಿಳ್ಕೊಂಡಂದ್ರೆ ಇಟ್ಟು ಏನು ಚಾಪುಡಿ ಅಂದ್ರೆ ಚಾಪುಡಿ ಇಲ್ಲ ಅಂತೇಳಿ ಚಿಟ್ಟನ್ನು ಚಿರಿದ್ರೆ ಏನು ಮಾಡ್ಬೇಕು? ಮತ್ತು ಹಂಗತಿ ಅಂದ್ರೆ ಏನು ಮಾಡ್ಬೇಕು? ಶರಣರ ಸಂಪ್ರದಾಯ ಆಗೋದಿಲ್ಲ. ಅದಕ್ಕೆ ಕರ್ಕೊಂಡು ಬರೋದ್ರಾಗ ಅಲ್ಲಿ ಇರೋದ್ರಾಗ ಏನು ಮಾಡಬೇಕು? ಚಹಾ ಮಾಡಂತೇಳಿ ಚಹಾ ಮಾಡ್ತಿರ್ಬೇಕು. ಅದು ಸಂಸ್ಕಾರ ಸಂಸ್ಕೃತಿ ಅಂತ ಕರೀತಾರೆ. ಹಂಗೆ ನೀಲಮ್ಮನವ್ರನ್ನ ಕೇಳ್ಬೇಕಂತ ತಿಳ್ಕೊಂಡಂದ. ಮತ್ತು ನೀಲಮ್ಮನವ್ರು ಅಂತ ತಿಳ್ಕೊಂಡಂದ್ರೆ ದೊಡ್ಡಪ್ಪನ ಹೆಂಡತಿ ಅವರು ಮತ್ತು ಕೇಳ್ಬೇಕಂತ ತಿಳ್ಕೊಂಡು ಯೋಚನೆ ಮಾಡಿ ಅಂತಾನ ಹೋಗಿ ಹೆಂಡತಿ ಕೇಳಕತ್ತಿದ. ಅವ್ರ ಸಂಸಾರ ಭಾಳ ಚೆಂದಾಗಿತ್ತು ರೀ. ಅವ್ರ ಸಂಸಾರನ ಭಾಳ ಚೆಂದಾಗಿತ್ತು. ಅದಕ್ಕೆ ಅವರು ಕೂಡ ಭಾಳ ಒಳ್ಳೆಯ ಸಂಸಾರ ಸದ್ಗುರುಸ್ತರವರು. ಅವಾಗ ಎಂಥ ಸಂಸಾರ, ನಮ್ಮ ಸಂಸಾರ ಭಾಳ ಎಡವಡ ಸಂಸಾರ. ನಮ್ಮ ಎಷ್ಟರ ಇದು ಮಾಡಲಿ ನಾವೆಲ್ಲ ಗುದ್ದಾಡ್ಕೊತ ಕುಂದು ಬಿಡ್ತೀವಿ. ಆದ್ರೆ ಅವ್ರು ಹಂಗಲ್ಲ, ಭಾಳ ಚೆನ್ನಾಗಿ ಸಂಸಾರ ನಡೆಸ್ಕೊಳ. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲಿ ಹೆದು ಗುಂಡು, ಮುಳುಗಲಿ ಹೆದು ಬೆಂಡು, ಇಂತಪ್ಪ ಸಂಸಾರವ ಶರದಿಯ ದಾಂಟಿಸೋ ಕಾಲಾಂತಕನಿ ಅಂತ ಕರೀತಾರೆ. ನಮ್ಮದು ಹಂಗಲ್ಲ. ನಮ್ಮ ಸಂಸಾರ ಹೆಂಗೈತೆ ಅಂತ ತಿಳ್ಕೊಂಡ್ರೆ ನಮ್ಮ ಸಂಸಾರನ ಬೇರೆ, ಅವ್ರ ಸಂಸಾರನ ಬೇರೆ. ಅವ್ರು ಏನಂತಾರ, ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ಮುಳುಗಲಿ ಹೆದು ಬೆಂಡು, ತೇಲಲಿ ಹೆದು ಗುಂಡು ಅಂತ ಕರೀತಾರೆ. ಅಂಥ ಸಂಸಾರದೊಳಗೆ ಇರ್ತಕ್ಕಂಥ ಸಮಯದೊಳಗೆ ದೊಡ್ಡಪ್ಪ ಹೋಗಿ ನೀಲಮ್ಮನವ್ರಿಗೆ ಕೇಳಿದಂತ, ಏನು ಮತ್ತು ಪರ್ವತಾಬಾದಿನೊಳಗೆ ಹಿಂಗೊಬ್ಬ ಶರಣಪ್ಪನವ್ರು ಬಂದಾರ, ಅವ್ರನ್ನ ಕರ್ಕೊಂಡು ಬರ್ಬೇಕಂತ ಮಾಡೀನಿ ಅಂದರು. ನೋಡಿ ಹೆಂಗೆ ಕರ್ಕೊಂಡು ಬರ್ಬೇಕಂತ ಮಾಡೀನಿ ಅಂದ ಬಳಿಕ ಅವ್ರಂದರು, ಅವನು ದೊಡ್ಡಪ್ಪ ಅಂತ ಹೇಳಿತೆ ಅಂತಾಳ, ನನ್ನ ಯಾಕೆ ಕೇಳ್ತೀರಿ ಕರ್ಕೊಂಬರ್ಬೇಕಿಲ್ಲ ಅಂದ್ರೆ ಅವ್ರು, ನನ್ನ ಯಾಕೆ ಕೇಳ್ತೀರಿ ಕರ್ಕೊಂಬರ್ಬೇಕು. ನೋಡಿ ಅಂಥ ಗುಣ. ಕಲಬುರಗಿಯಿಂದ ದಿನನಿತ್ಯ ಪರ್ವತಾಬಾದಿ ಬರ್ತಿದ್ದ, ಒಂಟೆ ಎತ್ತಿನ ಮೇಲೆ ವ್ಯಾಪಾರ ಮಾಡ್ತಿದ್ದ ದೊಡ್ಡಪ್ಪನವರು. ನಮ್ಮ ಸಂಸಾರ ಹೆಂಗಿರ್ತೈತಿ ಗೊತ್ತೇ ನೀವು? ನಮ್ಮದು ಹೆಂಗಿರ್ತ ಹೇಳ್ರಿ? ಇದ್ದೂರಾಗ ಕನ್ಯಾ ಕೊಟ್ಟಿತ್ತು ರೀ ಹೆಣ್ಮಗಳು. ಇಬ್ಬರು ಗಂಡ ಹೆಂಡತಿ ಕೂತಿದ್ರಂತ. ಕೂತಿದ್ರು. ಕುಂದ್ರದ್ರಾಗ ಗಂಡ ಏನಂದ, ನನ್ನ ಹತ್ರ 10,000 ರೂಪಾಯಿ ಅದಾವ ಅಂದ. ಚಲೋ ಆತಲ್ರಿ ಅಂದ. ಅನ್ನೋದ್ರಾಗ ಇಲ್ಲ 10,000 ರೂಪಾಯಿ ಇದಾವ, ಮತ್ತು ಏನು ಮಾಡಬೇಕು? ಏನಿಲ್ಲ, ಅದಕ್ಕೆ ಸಂಘದಾಗ ಇನ್ನೂ ಸ್ವಲ್ಪ 40,000 ರೂಪಾಯಿ ಸಾಲ ತೊಗೊಂಡು 50,000 ರೂಪಾಯಿ ಕೊಟ್ಟು ಒಂದು ಎಮ್ಮಿ ತರನ ಅಂದ. ಇಬ್ಬರು ಮಾತಾಡಕತ್ತಿದ್ರು. ತರನ ಅಂತ ತಿಳ್ಕೊಂಡು ಆಯ್ತು ಬಿಡಾಗರ ಅಂತ ತಿಳ್ಕೊಂಡು ಅನ್ಕೊಂಡು ಏನು ಮಾಡಿದ, ಗಂಡ 10,000 ರೂಪಾಯಿ ಹೆಂಡತಿ ಕೈ ಕೊಟ್ಟ. ಹೆಂಡತಿ ಏನು ಮಾಡಿದ್ಲು, ಹುನಗುಂದಕ್ಕೆ ಹೋಗಿ ಏನು ಮಾಡಿದ್ಲು, ಶಾಂತಿ ಮಾಡ್ಕೊಂಡು ಬರಾಕತ್ತಿದ್ಲು. ಶಾಂತಿ ಮಾಡ್ಕೊಂಡು ಬರೋದ್ರಾಗ ಏನು ಮಾಡಿಲ್ಲ ಅಂತ ತಿಳ್ಕೊಂಡ್ರೆ 5 ಹಾಲಿನ ಸ್ವಾರಿ ತಂದ್ಲು ಅಕ್ಕಿ. ಎಷ್ಟು ರೀ? 5 ಹಾಲಿನ ಸ್ವಾರಿ. ಇನ್ನು ಎಮ್ಮಿ ತಂದಿಲ್ಲ, ನೆನಪಿರಲಿ ನಿಮಗೆ. ಇನ್ನು ಎಮ್ಮಿ ತರಲಾರ್ದ 5 ಹಾಲಿನ ಸ್ವಾರಿ ತಂದು ಮನೆಯಾಗ ಇಡದ್ರಾಗ ಅವಾಗ ಗಂಡ ಏನೇನು ಸಂತಿ ಮಾಡ್ಕೊಂಬಂದಿದಿ ಅಂತ ತಿಳ್ಕೊಂಡು ಕೇಳಕತ್ತಿದ್ದ. ಇಂಥದ್ದೆಲ್ಲ ಹಂಗೆ ಮಾಡ್ಕೊಂಬಂದಿನಿ ಅಂದು. ಈ ಹಾಲಿನ ಸ್ವಾರಿ ಯಾಕೆ ತಂದಿದಿ ಅಂದ. ಮತ್ತು ಹಾಲಿನ ಸ್ವಾರಿ 4 ತರಬದ್ ಬಿಟ್ಟು ನೀ 5 ಯಾಕೆ ತಂದಿದಿ ಅಂತ ತಿಳ್ಕೊಂಡಂದವ. 5 ಯಾಕೆ ತಂದಿದೆ ಅಂತ ತಿಳ್ಕೊಂಡಂದ ಬಳಿಕ 5ನೇದು ಯಾಕೆ ಅದಕ್ಕೆ ಅಂತ ತಿಳ್ಕೊಂಡಂದವ. ಅನ್ನೋದ್ರಾಗ ಆ ಹೆಣ್ಮಗಳಂದು, ನೋಡು ಎಮ್ಮಿ ತಂದ ಬಳಿಕ ನನಗೆ ಮೊದಲಿಗೆ ಹಾಲು ಹಿಂಡ್ಕೊಂಡು ನಮ್ಮ ತವ್ರ ಮನೆ ಇದ್ದೂರಾಗೈತೆ, ಮೊದಲೇ ಹಾಲು ನಮ್ಮಪ್ಪ ನಮ್ಮವ್ ಕೊಡ್ತೀನಿ ಅಂದ್ಲಕ್ಕಿ. ನಮ್ಮಪ್ಪ ನಮ್ಮವ್ ಕೊಡ್ತೀನಿ ಅಂದ ಬಳಿಕ ಇವು ಸಿಟ್ಟು ಬಂತು. ಅಲ್ಲ ಇವನು ಎಮ್ಮಿ ತರವ್ ನಾನು, ಕಸ ಬೆಳೆಯವ್ ನಾನು, ಮೇವು ತರ ನಾನು, ಎಮ್ಮಿ ನೀರು ಅದನ್ನು ಮೇಸ್ಕೊಂಬರವ್ ನಾನು, ಎಲ್ಲ ಮೇಸ್ಕೊಂಬಂದು ನಾನು ಇದು ಮಾಡಿದ ಬಳಿಕ ನೀ ಹಾಲು ಹೆಂಗೆ ಕೊಡ್ತೀನಿ? ನಾ ಕೊಡಾಕಿ ನೋಡು ಅಂದ್ಲಕ್ಕಿ. ಅದು ಹೆಂಗೆ ಕೊಡ್ತಿದ್ದೀಯ ಅಂತ ತಿಳ್ಕೊಂಡಂದವ. ನಾ ಕೊಡ್ತೀನಿ ನೋಡ, ಏನು ಮಾಡ್ಕೊಂತಿದ್ಯಾ ಅನ್ನೋದ್ರಾಗ 2 ಏಟು ಹೊಡೆದ ಬಿಟ್ಟನ್ರಿ. 2 ಏಟು ಹೊಡೆದ ಬಿಟ್ಟ. ಇನ್ನು ಎಮ್ಮಿ ತಂದಿಲ್ಲವ. ಎಮ್ಮಿ ತರಲಾರ್ದ ಬಡಿಸ್ಕೊಂಡ್ಲಿ ಹೆಣ್ಮಗಳು.
ಎಮ್ಮಿ ತಂದಿಲ್ಲ ಬಡಿಸ್ಕೊಂಡು ಏನು ಮಾಡಿದ್ಲು ಹತ್ಕೋಂತ ಮತ್ತೆ ಹಿತ್ತಲ ಬಾಗಿಲಿತ್ತು, ಹಿತ್ತಲ ಬಾಗಿಲ್ದಾಗ ಬಟ್ಟೆ ಇಟ್ಕೊಂಡು ಹೊಂಟು ಬಿಟ್ಲು ಹಿತ್ತಲ ಇದು ಇದ್ದರು ಬೀಗ್ತಾನೆ ಹೋಗೋದ್ರಾಗ ಅವ್ರು ಅಣ್ಣ ತಮ್ಮ ಮನೆಯಾಗ ಕೂತಿದ್ರು. ಯಾಕೆ ತಂಗಿ ಏನಾತ ಅಂತ ತಿಳ್ಕೊಳಂದು. ಹಿಂಗೆ ಹಾಲು ಕೊಡ್ತೀನಿ ಅಂತ ತಿಳ್ಕೊಂಡೆ, ಮತ್ತು ಹಿಂಗೆ ಬಡ್ದು ಕಳಿಸ್ಯಾನ. ಅವ್ರಂದ್ರೆ ಎಮ್ಮಿ ಯಾವಾಗ ತಂದಿರಿ ನೀವು ಅಂದ. ಎಮ್ಮಿ ತಂದಿಲ್ಲ, ಎಮ್ಮಿ ತರ್ಲಾರ್ದ ಬಡ್ಸ್ಕೊಂಬಂದಿದ್ದೆ ನೀನು ಅಂದರು ಅವರು. ಎಮ್ಮಿ ತಂದಿಲ್ಲ ಅಂದ್ರೆ ಎಮ್ಮಿ ತರ್ಲಾರ್ದ ಬಡ್ಸ್ಕೊಂಬಂದೇನ, ಇಲ್ಲೇ ಕುಂದ್ರು 4 ದಿನ ನೋಡೋಣ ಅಂದ್ರೆ ಅವರು. 4 ದಿನ ಇಲ್ಲೇ ಇರ ಅಂತ ತಿಳ್ಕೊಂಡಂದ್ರು. ಅವಾಗ ಇದ್ದ ಬಳಿಕ ಅವ ಮುಂಜಾನೆ ಎದ್ದ ಬಳಿಕ ಹಿಂಗೆ ಒಳಿದಂಡಿಗೆ ಅಡ್ಡಾಡಕತ್ತಿದ್ನಂತವ ಹಳೆಯ. ಇವ್ರು ನೋಡಕತ್ತಿದ್ರು ಅಡ್ಡಾಡೋದು. ಹೋದವ್ರು ಹಾಕ್ಯಂದು ಬಡಿಯಾಕತ್ತಿದ್ರು ಅವನ್ನ. ಬಡಿಯೋದು ಯಾಕೆ ಬಡಿತಿರೋ ಹೇಳರ ಬಡ್ರಿ ಅಂತ ತಿಳ್ಕೊಂಡು ಅವ ಅನ್ನಕತ್ತೇನ. ಯಾಕೆ ಬಡಿತೀರಿ ಹೇಳರ ಬಡ್ರಿ ಮಗನ, ನಿನ್ನ ಎಮ್ಮಿ ನಮ್ಮ ಬಾಳಿ ಗಿಡದಾಗ ಬಂದು ಬಾಳಿಗೊನಿ ಎಲ್ಲ ಮುರಿದಾಗೈತೆ ಮಗನ ಅಂತ ತಿಳ್ಕೊಂಡಂದ್ರು. ನಾ ಎಮ್ಮಿ ತಂದಿಲ್ಲ ಮರ್ರಿ ಅಂತ ಅವ. ಮತ್ತು ಎಮ್ಮಿ ತರ್ಲಾರ್ದ ನಮ್ಮ ತಂಗಿನ ಹೆಂಗೆ ಪಡೆದು ಕಳಿಸಿದ್ವ ಮಗನ ಅಂತ ಅವ. ಅವ ಬಡಿಸ್ಕೊಂಡ, ಇವನು ಮನ್ಯಾಗ ಆದ, ಆ ಹೆಣ್ಮಗಳು ಬಡಿಸ್ಕೊಂಡು ಅಲ್ಲಿ ಆದ್ಲು. ಆದ ಬಳಿಕ ಏನಾಯ್ತು, 4 ದಿನ ಆತ್ರಿ. 4 ದಿನ ಆದ ಬಳಿಕ ಊರಾಗ ಮತ್ತು ಇಟ್ಟಿನ ಕಾಯ್ಕ ಮಾಡ್ತಿದ್ದೀನಿ ರೀ. ನಮ್ಮ ಶಿವಾಯಿ ಮುತ್ಯಾರ ಅದಾರಲ್ಲ ಅಂತಾರೊಬ್ರು, ಮತ್ತು ಶಿವಾಯಿ ಮುತ್ಯಾರಲ್ಲ ಶಿವಾಯಿ ಮುತ್ಯಾರ ಅಂತಾರು. ಅವ್ರು ಇಟ್ಟಿನ ಕಾಯ್ಕ ಮಾಡ್ಕೋಂತ ಹಿಂಗೆ ಊರಾಗ ಅಡ್ಡಾಡ್ತಿದ್ರಲ್ಲ, ಅದು ಗಂಡನ ಮನೆ ಮ್ಯಾಕಿತ್ತು ರೀ, ತಳಗಡೆ ತವ್ರ ಮನೆ ಇತ್ತದ. ಹಿಂಗಿತ್ತು. ಅವ ಏನು ಮಾಡ್ದ, ಶಿವಾಯ ಮುತ್ಯ ಏನು ಮಾಡ್ದೆ, ಹಿಂಗೆ ಹೊಂಟಿದ್ದ ಹಿಟ್ಟು ನಿಡ್ಸ್ಕೊಂಬರಕ್ಕಂತ ತಿಳ್ಕೊಂಡು ಹೋದ ಬಳಿಕ ಅವ ಹಿಟ್ಟು ತಂದು ನೀಡೋದ್ರಾಗ ಏನಾಯ್ತು ಅಂತ ತಿಳ್ಕೊಂಡ್ರೆ, ಯಾಕ್ರಿ ಮತ್ತು ಯಾರು ಇಲ್ಲಲ್ಲ ಆಕೆಲ್ವ ಹೇಳಂದ. ಇಲ್ಲಿ ಬರ್ರಿ ಸ್ವಲ್ಪ ಸಮಸ್ಯೆ ಆಗೈತೆ ಅಂತ ತಿಳ್ಕೊಂಡ್ರು. ಹಂಗೆ ನೀಟ್ ನಡೆಸ್ಕೊಂಡು ಹಿಂಗಾಸಿ ಹೋಗೋದ್ರಾಗ ಆ ಕಡೆ ತವ್ರ ಮನೆ ಹೆಣ್ಮಗಳು ಅಲ್ಲಿ, ಆ ಹೆಣ್ಮಗಳು ಆಕೆ ಹಿಟ್ಟು ತಂದು ಶಿವಾಯ ಮುತ್ಯಾಗ ನೀಡೋದ್ರಾಗ ಆಕೆ ಕೇಳಿದ್ಲು, ಏನು ರೀ ನಮ್ಗೆ ಆ ಕಡೆ ಮನೆಗೆ ಹೋಗಿದ್ದೇನ್ರಿ ಮುತ್ಯಾರ ಅಂದ. ಹೋಗಿದ್ನೇವ, ಸುಮ್ಮನೆ ಇರ್ಬೇಕಿಲ್ಲ ಮುತ್ಯ. ಏನಂದ, ಹೋಗಿದ್ಯಾ ಮತ್ತು ಹಿಟ್ಟು ನಡೆಸ್ಕೊಂಡು ಬಂದೀನಿ ಅಂದ್ರೆ ಆತು. ಇಲ್ಲವ, ಒಂದು 4-5 ಮಂದಿ ಕೂತಿದ್ರು, ಎಲ್ಲೇ ಕನ್ಯಾ ನೋಡ್ಬೇಕನ್ನ ತಿಳ್ಕೊಂಡು ಮಾತಾಡಕತ್ತಿದ್ರು ನೋಡ. ಸುಮ್ಮನೆ ಇರ್ಬೇಕಿಲ್ಲ, ಎಲ್ಲೋ ಕನ್ಯಾ ನೋಡ್ಬೇಕಂತ ತಿಳ್ಕೊಂಡು ಅನ್ನಕತ್ತಿದ್ರವ. ನಾ ಹಿಟ್ಟು ನಡೆಸು ಸುಮ್ಮನೆ ಬಂದ್ಯಾ, ಮುಖ ಸಾಪ್ ಆಗಿಬಿಡ್ತಿ ಹೆಣ್ಮಗಳದು. ಯಾಕೆ ಬಡ್ದಾನೆ 2 ಏಟು ಬಡ್ದಾನೆ, ಸುಮ್ಮನೆ ಹೊಳ್ಳಿ ಹೋಗಲಿಲ್ಲ ನಂತಳ. ಬಡ್ದಾನೆ 2 ಏಟು ಬಡ್ದಾನೆ, ಸುಮ್ಮನೆ ಹೊಳ್ಳಿ ಹೋಗಿದ್ರೆ ನಡೀತಿತ್ತು ಅಂತ ತಿಳ್ಕೊಂಡು ಅನ್ಕೊಂಡು ಏನು ಮಾಡೋದು, ಸುಮ್ಮನೆ ಸಾಪ್ ಮುಖ ಆಯ್ತು. ಮತ್ತು ಮಾರನೇ ದಿವಸ ಹಿಟ್ಟು ನಡೆಸ್ಕೊಳಕ್ಕೆ ಮತ್ತೆ ಇಲ್ಲಿಗೆ ಬರಾಗ ಇವ ಹಿಟ್ಟು ನೀಡಿದ ಬಳಿಕ ಮತ್ತೆ ಅಂದ, ಯಾಕಪ್ಪ ನಮ್ಮ ಮನೆಯವ್ರು ಅಲ್ಲಿಗೆ ಹೋಗಿದ್ರೆ ನಾವು ಅಂತ ಅಂದ. ಹೋಗಿದ್ನಲ್ಲ ಅಂದ. ಅಂದು ಸುಮ್ಮನೆ ಇರ್ಬೇಕಿಲ್ಲ. ಏನಂದ, ಭಾಳ ಮಂದಿ ಕೂತಿದ್ರಿ, ವಕೀಲನ ಕರೆಸಿದ್ರು ನೋಡ ನಾವು. ವಕೀಲ ಬಂದಿದ್ದ, ಏನೋ ಡೈವರ್ಸ್ ಕೊಡ್ಬೇಕಂತ ತಿಳ್ಕೊಂಡು ಮಾತಾಡಕತ್ತೆ, ನಾ ದೂರ ನಿಂತಿದ್ದೆ ಅಂದ. ಹಂಗೆ ಅನ್ನೋದ್ರಾಗ ಇವನು ಮುಖ ಸಪ್ಪಾತು. ಬಡಿಯೋದು 2 ಏಟು ಬಡಿದಿದ್ದೆ, ಏನಾಯ್ತು ಹಾಲು ಬಿಡ ಅಂತ ತಿಳ್ಕೊಂಡು ಇವ ಅನ್ಕೊಂಡ. ಹಿಂಗೆ ನೀಡ್ಸ್ಕೋತ ಹಿಂಗೆ ಮತ್ತೆ ಒಳ್ಳೆ ಬರೋದ್ರಾಗ ಹೆಣ್ಮಗಳು ಹಿಟ್ಟು ನೀಡಕ್ಕೆ ಬಂದ್ಲು. ಮುತ್ಯಾರ, ಇವತ್ತು ನಾ ಗಂಡನ ಮನೆಗೆ ಹೋಗಿಬಿಡ್ತೀನಿ ರೀ, ನಮ್ಮ ಯಜಮಾನ್ರಿಗೆ ಹೇಳಲ್ಲಾಕೆ. ಎಷ್ಟು ಪ್ರೀತಿ ಯವ್ವ, ಗುದ್ದಾಡ್ಯಾರ ಆದ್ರೆ ಪ್ರೀತಿ ಐತಿ ಒಳಗೆ. ಮುತ್ಯ ಅಂದ, ಹೋಗ್ಬಿಡವ, ಭಾಳ ಚಲೋ ಆಕೈತೆ, ಹೋಗ್ಬಿಡ ಅಂತ ತಿಳ್ಕೊಂಡು ಅಂದ ಬಳಿಕ ಹಿಟ್ಟು ನಡೆಸ್ಕೊಂಡು ಇವ್ ಬಂದ. ಹೆಣ್ಮಗಳು ಯಾರಿಗೆ ಹೇಳಿಲ್ಲ, ಅಣ್ಣಗೆ ಹೇಳಿಲ್ಲ, ಆ ತಮ್ಮಗೆ ಹೇಳಿಲ್ಲ, ಆಪಿಗೆ ಹೇಳಿಲ್ಲ, ಹೋಗಿ ಹೇಳಾರ್ದ ಏನು ಮಾಡಲಿ ಸೀದಾ ಗಂಡನ ಮನೆಗೆ ಬರೋದ್ರಾಗ ಗಂಡ ಹೊಲಕ್ಕೆ ಹೋಗಿದ್ದು. ಹೆಣ್ಮಗಳು ಕಿಲಿ ತೆಗೆದು ಬಡ ಒಳಗೆಲ್ಲ ಸ್ವಚ್ಛ ಮಾಡಿದ್ಲು, ಮುಸುರಿ ತಿಕ್ಕಿದ್ಲು, ಮನೆ ಮುಂದೆ ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡಿದ್ವಿ. ಹೊಲ್ದಾಗಿಂದ ಬಂದು ನೋಡ್ತಾನ ಮನೆ ಮುಂದೆ ರಂಗೋಲಿ ಇತ್ತು. ಯಪ್ಪ ನಾಗರಾವ್ ಬಂದೈತಿ ಅಂದವ. ನಾಗರಾವ್ ಬಂದೈತಿ ಹೆಂಗಪ್ಪ ಅಂತ ತಿಳ್ಕೊಂಡು ಹೊಳಗೆ ಹೋದ. ಮಾತ ಇಲ್ಲ, ಗಪ್ಪಗೆ ಇಬ್ಬರು ಮೂಕರಾಗ್ಯಾರ ಇಬ್ಬರು. ಹಾಕಿ ಅಡುಗೆ ಮಾಡಿದ್ಲು. ರಾತ್ರಿ 8 ಆಯ್ತು. ಊಟ ಮಾಡಿ ಹಿಂಗೆ ತಿಳ್ಕೊಂಡು ಊಟ ಇದೆ ಕೈ ಇಲ್ಲ. ಏಟು ನೀಡಿದ್ರೆ ಊಟ ಮಾಡ್ಬೇಕು, ಮಾತಾಡಂಗಿಲ್ಲ. ಏಟು ನೀಡ್ಬೇಕಂತ ತಿಳ್ಕೊಂಡ್ರೆ ಈಗ ನೀಡಿದ್ದ ಊಟ ಮಾಡ್ಬೇಕು. ಊಟ ಮಾಡಿ ಏನು ಮಾಡಿದ್ರು, ಆಯ್ತು ಅಂತ ತಿಳ್ಕೊಂಡು ಊಟ ಮಾಡಿದ ಬಳಿಕ ರಾತ್ರಿ ಮಲ್ಕೊಂಡ್ರು. ಇವನ ಮುಖ ಇತ್ತಾಗ ಆಕಿ ಮುಖ ಹತ್ತಾಗಾತ. ಮಲ್ಕೊಂಡಿದ್ರು. ಸುಮ್ಮನೆ ಇರಲಿಲ್ಲ. ಆ ಹೆಣ್ಮಗಳು ಅಂದ್ರು, ನೀನು ಕನ್ಯಾ ನೋಡಿ ಕುಕ್ಕಿನ ಅಂತ ತಿಳ್ಕೊಂಡೆ ಅಂತೆಲ್ಲ ಅಂದಕ್ಕೆ. ಯಾರು ಅಂದವ, ಶಿವಾಯಿ ಮುತ್ಯ. ಮತ್ತು ನೀ ಏನೋ ಡೈವರ್ಸ್ ಕೊಡ್ತೀನಿ ಅಂತ ತಿಳ್ಕೊಂಡೆ ಅಂತಿಲ್ಲ. ಯಾರು ಅಂದಾರ, ಶಿವಾಯಿ ಮುತ್ಯ. ನಾ ಅಂದಿಲ್ಲ ನಾನೇ ಅಂದಿಲ್ಲ. ಮತ್ತು ಶಿವಾಯಿ ಮುತ್ಯ ಹಿಂಗೆ ಕೇಳ್ಯ. ಮುಂಜಾನೆ ಬರಲಿ ಅಂದ್ರು. ಮುಂಜಾನೆ ಶಿವಾಯಿ ಮುತ್ಯ ಬಂದ ಬಳಿಕ ಹಿಟ್ಟು ನೀಡಿಸ್ಕೊಂಡು ಇಡಕ್ಕೆ ಹೆಣ್ಮಗಳು ನೀಡಿದ ಬಳಿಕ ಖುಷಿಪಟ್ಟ ಅವನು. ಬಂದಾಳ ಅಡ್ಡಿ ಇಲ್ಲ ಇಬ್ಬರು ಅಂತ ತಿಳ್ಕೊಂಡು ಹಿಟ್ಟು ನೀಡಿಸ್ಕೊಂಡು 2 ಹೆಜ್ಜೆ ಮುಂದಕ್ಕೆ ಹೋಗೋದ್ರಾಗ ಮುತ್ಯ ನಿಂದ್ರಂದು ಸತ್ನಪ್ಪ ಅಂದವ. ಸತ್ಯ ಅಂತ ತಿಳ್ಕೊಂಡಂದು. ಯಾಕೆವ ಅಲ್ಲ ಮತ್ತೆ ನಾ ಏನಾರ ಡೈವರ್ಸ್ ಕೊಡ್ತೀನಿ ಅಂತ ತಿಳ್ಕೊಂಡಂಜನ. ಇಲ್ಲವ. ಮತ್ತು ನಾ ಏನಾರ ಕನ್ಯಾ ನೋಡೋಕೆ ಹೋಗ್ತೀನಿ ಅಂತ ತಿಳ್ಕೊಂಡಂಜನ. ಇಲ್ಲ,
ಇಲ್ಲ ನಿಮ್ಮ ಒಳಗೆ ಗುದ್ದಾಡಿದ್ರು ಇಷ್ಟು ಜಗಳ ಆಡಿದ್ರು ಎಷ್ಟು ಪ್ರೀತಿ ಐತೆ ಅಂತ ತಿಳ್ಕೊಂಡು ಹೇಳುವುದಕ್ಕಾಗಿ ನಿಮಗೆ ಸುಳ್ಳು ಹೇಳಿ ನೀವು ಹೊರತಾಗಿ ಮತ್ತೊಂದು ಕಲ್ಲ ಸತಿಪತಿಗಳು ಒಂದಾದ ಭಕ್ತಿ ಹಿತೋಪುದು ಎನ್ನುವ ಹಾಗೆ ನಿಮ್ಮ ಸಂಸಾರ ಕೂಡಲೇ ಅಂತ ತಿಳ್ಕೊಂಡು ಹೇಳಿದೆ ಅಂತ ತಿಳ್ಕೊಂಡಂತ. ಹಂಗೆ ಸಂಸಾರದೊಳಗೆ ನೀಲಮ್ನವರು ದೊಡ್ಡಪ್ಪನವ್ರು ಇದ್ರತ್ತ. ಅವಾಗ ಹೇಳಿದ್ರು ನೀಲಮ್ನವ್ರು ಕರ್ಕೊಂಡು ಬರ್ರಿ ಮೊದಲ ಅಂತ ತಿಳ್ಕೊಂಡಂದ ಬಳಿಕ ದೊಡ್ಡಪ್ಪನವರು ಅವಾಗ ಬಂದ್ರಂತ ಶರಣಬಸಪ್ಪನವ್ರ ಹತ್ರ ಕೇಳಾಕತ್ತಿದ್ರಂತ, ಯಪ್ಪ ಹೋಗೋಣ ನಡ್ರಿ ನಮ್ಮ ಕಲಬುರಗಿಗೆ ಅಂತ ತಿಳ್ಕೊಂಡಂದಾಗ ಅವ್ರಂತಾರ ಸಾಲ ಮಾಡಿನಪ್ಪ ನಾನು ಭಾಳ ಅಂತ ತಿಳ್ಕೊಂಡಂದಾಗ ಅವ್ರು ಹೇಳಿದ್ರಂತ, ಯಪ್ಪ ಎಷ್ಟು ಸಾಲ ಮಾಡಿ ಹೇಳಿ ನಾ ಸಾಲ ತೀರಿಸ್ತೀನಿ ಅಂತ ತಿಳ್ಕೊಂಡಂದ್ರಂತ. ಅವಾಗ ಒಂಟೆತ್ತಿನ ಮೇಲೆ ವ್ಯಾಪಾರ ಮಾಡುವಂಥವನು ಕಡದಂಥ ಜೋಳ ಇಸ್ಕೊಂಡು ಬಂದಿನಪ್ಪ ಅಂದ್ರೆ ಬಳಿಕ ನೀ ಎಲ್ಲೆಲ್ಲಿ ಕಡ ಜೋಳ ಇಸ್ಕೊಂಬಿಟ್ಟು ಜೋಳನ ಕೊಡ್ತೀನಿ, ನೀ ಎಲ್ಲಿ ಸಾಲ ಮಾಡಿದಿ ಸಾಲನ ತೀರಿಸ್ತೀನಪ್ಪ ನಾ ಊರಿಗೆ ಬಾ ನೀನು ಅಂತ ತಿಳ್ಕೊಂಡು ದೊಡ್ಡಪ್ಪನವ್ರು ಏನಂದ್ರೆ ಶರಣರು ಮಾಡಿರುವಂಥ ಸಾಲವನ್ನು ತೀರಿಸಿದ್ರು. ಎಲ್ಲೆಲ್ಲಿ ಸಾಲ ತೊಗೊಂಡು ಬಂದಿದ್ರು ಸಾಲ ತೀರಿಸಿದ್ರು, ಎಲ್ಲೆಲ್ಲಿ ಕಡದಂಥ ಜೋಳ ತೊಗೊಂಡು ಬಂದಿದ್ರು ಜೋಳವನ್ನು ಕೊಟ್ಟ ಬಳಿಕ ಹೋಗೋ ನಡಿಯಪ್ಪ ಅಂತ ತಿಳ್ಕೊಂಡಂದ ಬಳಿಕ ಇವತ್ತು ಬರೋಂಗಿಲ್ಲ ನಾಳೆ ಬರ್ತೀನಿ ಅಂತ ತಿಳ್ಕೊಂಡಂದ್ರಂತ. ಯಪ್ಪ ಬರ್ಬೇಕು ನೀನು ಅಂತ ತಿಳ್ಕೊಂಡಂದಾಗ ಆಯ್ತು ಅಂತ ತಿಳ್ಕೊಂಡು ಮತ್ತೆ ಮಾರನೇ ದಿವಸ ದೊಡ್ಡಪ್ಪನವ್ರು ಏನು ಮಾಡಕತ್ತಾರ ಅಂತ ದೊಡ್ಡಪ್ಪಗವ್ರು ಏನು ಮಾಡಿದ್ರು ಅಂತ ತಿಳ್ಕೊಂಡಂದ್ರೆ ಕಳಸದವರನ್ನ ಕುಂಭ ಮೇಳಗಳನ್ನು ಡೊಳ್ಳಿನವರನ್ನ ಭಜನಾದವರನ್ನು ಅದ್ದೂರಿ ಮೆರವಣಿಗೆ ಮುಖಾಂತರವಾಗಿ ಕಲಬುರಗಿ ಪುರಕ್ಕೆ ಶರಣರನ್ನು ಬರಮಾಡಿಕೊಳ್ಳಕತ್ತಿದ್ರು. ಅದ್ದೂರಿ ಮೆರವಣಿಗೆ ಮುಖಾಂತರವಾಗಿ ಶರಣರನ್ನು ಯಾಕೆ ಅಂತ ತಿಳ್ಕೊಂಡಂದ್ರೆ ಅವರು ಅಂತಿಂಥವರೆಲ್ಲ ಒಬ್ಬ ದೇವರ ಸ್ವರೂಪಿಗಳು, ಬಸವನ ಪ್ರತಿರೂಪವನ್ನಾಗಿರ್ತಕ್ಕಂಥವ್ರು ನಮ್ಮೂರಿಗೆ ಬರಾಕತ್ತಾರ ಅಂದ ಬಳಿಕ ಇಡೀ ಒಂದು ಕಲಬುರಗಿ ಪುರದಲ್ಲಿ ಬಾಳೆ ದಿಂಡಗಳನ್ನು ಕಟ್ಟಿದ್ರಂತ. ಪ್ರತಿಯೊಂದು ಮನೆ ಮುಂದೂ ಕೂಡ ಏನು ಮಾಡಿದ್ರಂತ ತಿಳ್ಕೊಂಡು ರಂಗೋಲಿಗಳನ್ನು ಹಾಕಿದ್ರಂತ. ಶರಣರಿಗೋಸ್ಕರ ಸ್ವಾಗತವನ್ನು ಮಾಡ್ಕೊತ ಅದ್ದೂರಿಯಾಗಿರ್ತಕ್ಕಂಥ ಮೆರವಣಿಗೆ ಮುಖಾಂತರವಾಗಿ ಕಲಬುರಗಿ ದೊಡ್ಡಪ್ಪ ಗೌಡರ ಮನೆಗೆ ಬಂದ್ರಂತ. ಶರಣರು ದೊಡ್ಡಪ್ಪ ಗೌಡರ ಮನೆಗೆ ಬಂದ ಬಳಿಕ ಮುಂದೆ ಮತ್ತೆ ಏನು ನಡೀತಿದೆ ಅನ್ನೋದನ್ನು ನಾಳೆ ದಿವಸ ನಾವು ನೀವೆಲ್ಲರೂ ನೋಡೋಣ.